ಶುಕ್ಲಪಕ್ಷ ಭೌಮವಾಸರ ಮಂಗಳವಾರ ಆಶ್ಲೇಷ ನಕ್ಷತ್ರ ಸಿದ್ಧಿಯೋಗ ವಾಣಿಜ್ಯಕರಣ. ಅಸ್ಮದ್ಗುರುಭ್ಯೋ ನಮಃ. ಹರಿಃ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ कर्णाभ्यां भूरिविश्रुवं ब्रह्मणः कोशोऽसि मेधया पिहितः श्रुतं मे गोपाय. ತೈತಿರೇಯ ಸಂಹಿತಾ 2ನೇ ಕಾಂಡ 6ನೇ ಪ್ರಶ್ನೆ 6ನೇ ಅನುವಾಕ. ಅಗ್ನೇಸ್ತ್ರಯೋ ಜಾಯಾಗಂ ಸೋಭ್ರಾತರ ಆಸಂತೆ ದೇವೇಭ್ಯೋ ಹವ್ಯಂ ವಹಂತಃ ಪ್ರಾಮೀಯಂತ सोऽग्निरबिभेद इत्थं वा वस्य आर्तिमारिष्यतीति स निलायत सोपः प्राविशत्तं देवता प्रैषमैच्छन् तं मत्स्यः प्राब्रवीत् तमशपद्धिया धिया त्वा वध्या सूर्यो मा प्रावोच इति तस्मात् मत्स्यं धिया धिया घ्नन्ति शप्तो हि तमन्वविन्दन् तमब्रुवन् उपन आवर्तस्व हव्यं नो वहेति सोऽब्रवीद्वरं वृणैय देव गृहीतस्याहुतस्य बहिः परिदिस्कन्धात् तन्मे भ्रातॄणां भागधेयमसदिति तस्माद्यगृहीतस्याहुतस्य बहिः परिदिस्कन्दति तेषां तद्भागधेयं तानेव तेन प्रीणाति परिधीन् परिदधाति रक्षसामपहत्यै सर्गस्पर्शयति रक्षसामनन्वचाराय न पुरस्तात् परिदधात्यादित्यो ह्येवोद्यन् पुरस्ताद्रक्षागस्य पहन्त्यूर्ध्वे समिधा वा दधात्युपरिष्टाद्येव रक्षागस्य पहन्ति यजुषान्यां तूष्णीम् अन्यां मिथुनत्वाय द्वे आदधाति द्विपाद्यजमानः प्रतिष्ठित्यै ब्रह्मवादिनो वदन्ति सत्वय्यचेता यो यज्ञस्यार्त्या वसीयान् स्यादिति भूपतये स्वाहा भुवनपतये स्वाहा भूतानां पतये स्वाहेति स्कन्नमनुमन्त्रयेत. ನರಸಿಂಹಪ್ರಸಾದ್ ನೀವು ಇರ್ಲಿಲ್ಲ ನಿನ್ನೆ, ಕೇಳ್ಕೊಳ್ಳಿ. ಭೂಪತಯೇ ಸ್ವಾಹ ಭುವನಪತಯೇ ಸ್ವಾಹ ಭೂತಾನಾಂ ಪತಯೇ ಸ್ವಾಹ ಇತಿ ಸ್ಕನ್ನಮನುಮಂತ್ರಯೇತ. ಗಣಾನಾನ್ತ್ವ ಗಣಪತಿಗಂ ಹವಾಮಹೇ ಅಲ್ಲ, ಗಣೇಶನಿಗೆ. ವೇದದಲ್ಲಿರೋದು ಇದು. ಇದರಿಂದ ಸ್ಕನ್ನಮನುಮಂತ್ರಯೇತ ಅಂದ್ರೆ ಇದು ಇವನಿಗೆ, ಗಣೇಶ ಉಮಾಮಹೇಶ್ವರನ ಮಗ ಇದನ್ನ, ಅವನಿಗೆ ಇದು ಅನ್ವಯ ಅಂತ ಹೇಳುದಾಯ್ತು. स्वाहेति स्कन्दमनुमन्त्रयेत यज्ञस्यैव तदार्त्या यजमानो वसीयान् भवति भूयसीर्हि देवता प्रीणाति जामिवा एतद्यज्ञस्य क्रियते यदन्वञ्चौ पुरोडाशा उपागुंशुयाचमन्तरा यजत्यजामित्वायाथो मिथुनत्वायाग्निरमुष्मिन् लोक आसीत् यमो ओस्मिन् ते देवा अब्रुवन् ये ते मौ विपर्युहामि येति विपर्युहाम्येत्यन्नाद्येन देवा अग्निमुपामन्त्रयन्त राज्येन पितरो यमं तस्मादग्निर्देवानाम् अन्नादो यमः पितृणागं राजा य एवं वेद
यदग्नये स्विष्टकृते भद्यन्ति यदग्नये स्विष्टकृते भद्यति भागधेयेनैव तद्रुद्रगं समर्थयति सकृत् सकृदवद्यति सकृदिव हि रुद्र उत्तरार्धादवद्यत्येषा वै रुद्रस्य दिक् स्वायामेव दिशि रुद्रं निरवदयते द्विरभिकारयति चतुरवत्तस्याप्त्यै पशवो वै पूर्वा आहुतय एष रुद्रो यदग्निर्यत्पूर्वा आहुतिरभिजुहुयात् रुद्राय पशूनपि दद्यादपशुर्यजमानस्य दतिहाय पूर्वा ಆಹುತಿರ್ಜುಹೋತಿ ಪಶೂನಾಂ ಗೋಪೀಠಾಯ. ಯಮನ ಬಗ್ಗೆ ಬಂತಲ್ಲ ಇಲ್ಲಿ. ಸಾಮಾನ್ಯವಾಗಿ ನೀವೆಲ್ಲ ಕತೆ ಕೇಳಿದಿರಿ. ಏನು ಸತ್ಯವಾನ್ ಸಾವಿತ್ರಿ ಇದರಲ್ಲಿ ಯಮ ಸೋತ ಅವಳಿಗೆ ಅಂತ. ಯಮ ಯಾರು? ಯಮಧರ್ಮರಾಜ, ಧರ್ಮಕ್ಕೆ ಅಧಿಪತಿಯಾದವನು. ನಚಿಕೇತ ಇವನ ಸಂವಾದ, ಯಮ ನಚಿಕೇತ ಸಂವಾದದಲ್ಲಿ ಇಲ್ಲಿಯ ತನಕ ದೇವತೆಗಳು ಗೊತ್ತಿಲ್ಲಂತ ರಹಸ್ಯ ತಿಳಿಸ್ತೀನಿ ಅಂತ ಹೇಳಿದವನು. ಒಂದೊಂದು ಪುರಾಣದ ಕಥೆಗಳಲ್ಲಿ ಹೇಳ್ಬೇಕಾದ್ರೆ ಏನ್ ಅವನಿಗೆ ಗೊತ್ತೇ ಆಗ್ಲಿಲ್ಲ. ಅವನ್ ದೀರ್ಘಾಯುಷ್ಮತಿ ಏನು ಸುಪುತ್ರಿ ಭವ ಅಂತ ಆಶೀರ್ವಾದ ಮಾಡ್ಬಿಟ್ಟ. ಇವಳು ಕೇಳಿದ್ಲು ಸಾವಿತ್ರಿ, ಏನು ನನಗೆ ಪುತ್ರವತಿ ಭವ ಅಂತ ನೀನು ಆಶೀರ್ವಾದ ಮಾಡ್ಬಿಟ್ಟು ನನಗೆ ಪತಿನೇ ಇಲ್ದಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಯಮಧರ್ಮರಾಯ ನಾರದ ಇವರುಗಳಿಗೂ ಏನೋ ಮಿಗಿಲಾಗಿ ಇರುವಂತವನು. ಏನಿಲ್ಲಿ ಅಂತಂದ್ರೆ ಯಾವುದು ಸರಿಯಾದ ಮೂಲ ಏನು ಅನ್ನೋದನ್ನ ತಿಳಿಬೇಕು. ಒಂದೊಂದು ಕಥೆಗಳಲ್ಲಿ ಅದು ಇದ್ರಲ್ಲಿ ವೈಭವೀಕರಿಸಿ ಹೇಳಿದ್ರೆ ಅವನಿಗೆ ಏನ್ ಬುದ್ಧಿ ಇರ್ಲಿಲ್ಲ, ಇವಳು ತುಂಬಾ ಶಿ ವಾಸ್ ವೆರಿ ಗುಡ್ ಇನ್ ಅವನನ್ನ ಇದ್ ಮಾಡೋದಕ್ಕೆ. ಇದು ಸೈದ್ಧಾಂತಿಕವಾಗಿ ನೋಡಿದಾಗ ದಿಸ್ ಇಸ್ ನಾಟ್ ಕರೆಕ್ಟ್. ಏನೋ ಅವಳು ಮಾಡಿದ್ಲು, ಅವಳ ನಿಷ್ಠೆ ಇತ್ತು. ಏನನ್ನಲ್ಲಿ ನೋಡ್ಬೇಕು ಸಾವಿತ್ರಿ ಸತ್ಯವಾನ್ ಕಥೆನಲ್ಲಿ ಅಂದ್ರೆ ಪತಿಯ ಬಗ್ಗೆ ಇಟ್ಕೊಂಡಿದ್ಲು, ಪಾತಿವೃತ್ಯದಿಂದ ಜಯಿಸಿದ್ಲು, ಬಂದ್ಲು, ಅವನು ಗ್ರಾಂಟ್ ಮಾಡ್ದ. ಆದ್ರೆ ಯಮನಿಗೆ ಗೊತ್ತಿರ್ಲಿಲ್ಲ, ಯಮ ಅವನಿಗೆ ಮುಂದೆ ಸೋತ. ಇವೆಲ್ಲ ಇಲ್ಲ. ಇವಾಗ ಯಮಕಿಂಕರ ಸಂವಾದ ಇದೆ. ಏ ಕಂಠ ಲಗ್ನ ತುಳಸಿ ನಳಿನಾಕ್ಷಮಾಲ ಏ ಬಾಹುಮೂಲ ಧೃತ ಊರ್ಧ್ವ ಪಂಡ್ರ. ಮಹಾಭಾರತದ ಕಿಲಭಾಗ ಅಂತ ಅದ್ರಲ್ಲಿ ಬರೋ ಅಂತದ್ದು ಇದು. ಶ್ರೀ ವೈಷ್ಣವ ಲಕ್ಷಣಗಳಿರೋರ್ನ ನೀನು ಇದ್ ಮಾಡಕ್ ಹೋಗ್ಬೇಡ, ಅವ್ರಿಗೆಲ್ಲ ವಿಷ್ಣು ದೂತರು ಬರ್ತಾರೆ ಅಂತ. ತಿರುಮಣ್ಣು ಶ್ರೀಚೂರ್ಣ ಹಾಕೊಂಡ್ಬಿಟ್ರೆ ಅಷ್ಟಕ್ಕೇನೆ ಯಮದರ್ಶನ ಇಲ್ಲ ಅಂತಲ್ಲ. ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯವನ್ನು ಉಳಿಸ್ಕೋಬೇಕು. ಸಮಾಜ ಹೆಂಗ್ ತಗೊಳುತ್ತೆ ಅಂದ್ರೆ ಒಂದು ಪನ್ನೆಂಡು ಮೈಲೆ ಕಡಶಿಲ್ ನಿಂಗ್ ನಾರಾಯಣ ಅಂತ ಚೊಲ್ಬಿಟ್ಟಾಗ ಆಚೆ ಕಡಶಿನಲ್ಲಿ ನೀವ್ ನಾರಾಯಣ ಅಂತ ಹೇಳ್ಬೇಕಾದ್ರೆ ಪ್ರತಿದಿನ ನಿಮ್ ಬಾಳ್ ಚೆನ್ನಾಗಿದ್ರು ತಾನೆ. ಅಹಂಕಾರ ಮಮಕಾರಗಳು ಇವುಗಳನ್ನ ಬಿಡದೆ ಇದ್ರೆ ಅದು ಬರುತ್ತೇನು? ಈಗ ನೆನ್ನೆ ಇದ್ರಲ್ಲಿ ಬರ್ಬೇಕಾದ್ರೆ ಇವನಿಗೆ ಏನೇನು ಯೋಗ್ಯತೆ ಇದೆಯೋ, ಏನು ಶಕ್ತಿ ಇದೆಲ್ಲ ನಾರಾಯಣನಿಗೆ ಈಕ್ವಲ್ ರೈಟ್ಸ್ ಮಹಾಲಕ್ಷ್ಮಿಗೂ ಇದೆ ಅಂತ. ಸೊ ಯಾರೋ ಒಬ್ಬರನ್ನ ಅವನು ಪನಿಷ್ ಮಾಡ್ತಾನೆ. ಯಾಕೆ? ಆಜ್ಞಾತಿ ಲಂಘನ. ಅದರಲ್ಲಿ ಶಿ ಈಸ್ ಆಲ್ಸೋ ಈಕ್ವಲಿ, ಅವಳ ಸಮ್ಮತಿಯಿಂದಾನೇ ಎರಡು ನಡೆಯುವಂತದ್ದು. ಇಬ್ರು ಕೂಡ ಅವರಿಬ್ಬರಲ್ಲಿ ಬೇರೆ ಬೇರೆ ಅಂತಿಲ್ಲ. ಮೂಲತಃ ಅದನ್ನ ಏನ್ ನೋಡ್ಬೇಕು, ಪುರಾಣಗಳು ಇವುಗಳಲ್ಲಿ ಕಥೆಗಳು ಬಂದಾಗ ವೇದಕ್ಕೆ ಅಥವಾ ನಮ್ಮ ಮೂಲ ಏನಿದೆ ಅದಕ್ಕೆ ವಿರುದ್ಧವಾಗಿ ಅರ್ಥಗಳಾಗಬಾರದು ಅನ್ನೋದಕ್ಕಾಗಿ ಇದನ್ನು ಹೇಳ್ಬೇಕು. ಶುರು ಮಾಡಿ. ಅಗ್ನೇತ್ರಯೋಜಾಯಾಸೋ ಭ್ರಾತರ ಆಸಂತೆ ದೇವೇಭ್ಯೋ ಅಗ್ನ್ಯಂ ವಹಂತ ಪ್ರಾವೀಯಂತ ಸೋಗ್ನಿರವಿಧೇಯುಕ್ತಂ ಭಾವಸ್ಯ ಆರ್ತಿಮಾರಿಷ್ಯತೀತಿ ಸನಿಲಾಯತ ಸೋಪಃ ಪ್ರಾವಿಶತ್ತಂ ದೇವತಾ ಪ್ರೈಷಮೈಚ್ಛನ್ ತನ್ನಮತ್ಸ್ಯ ಪ್ರಾಬ್ರವೀತ್ತಮಶಪದ್ಧಿಯಾ ಧಿಯಾ ಸ್ವಾದ್ಭ್ಯಾ ಸೂರ್ಯೋ ಮಾ ಪ್ರಾವೋಚ ಇತಿ ತಸ್ಮಾನ್ ಮತ್ಸ್ಯಂ ಧಿಯಾ ಧಿಯಾ ಘಂತಿ ಶಪ್ತೋ ಹಿ ತಮನ್ವವಿಂಧಂತಮಬ್ರುವನ್ನುಪನ ಆವರ್ತಸ್ವ ಅವ್ಯಮೋ ವಹೈತಿ ತುಸೋರ್ಗೃಹೀವರಂ ವೃಣೈ ಯದೇವ ಗೃಹೀತಸ್ಯಾಹುತಸ್ಯ ಬಹಿಃ ಪರಿಧಿ ಸ್ಕಂಧಾತ್ಮನ್ನೇ
रात्रिणां भागधेयमसदिति तस्माद्यगृहीतस्याहुतस्य बहिः परिधि स्कन्दति तेषां तद्भागधेयं तानेव तेन प्रीणाति परिधीन् परिदधाति रक्षसामपहत्यै सर्गस्पर्शयति रक्षसामनन्वचाराय न पुरस्तात् परिदधात्यादित्यो ह्येवोद्यन् पुरस्तात् रक्षागस्य बाहुव्यूर्ध्वे दधात्युपरिष्टादेव रक्षागस्य वहन्ति यजुषान्यां तूष्णीमन्यां मिथुनत्वाय द्वे आदधाति द्विपाद्यजमान प्रतिष्ठित्यै ब्रह्मवादिनो वदन्ति सत्वै यजेत भूयो यज्ञस्यार्त्यावसीयान् स्यादिति भूपतये स्वाहा भुवनपतये स्वाहा भूतानां पतये स्वाहेति स्कन्नमनुमन्त्रयेत यज्ञस्यैव तदार्च्या यजमानो वसीयान् भवति भूयसी वै देवता प्रीणाति जामि वा एतद्यज्ञस्य क्रियते यदन्वञ्चौ पुरोडाशा उपागंशुयाचमन्तरा यजत्यजामि त्वायाथो मिथुनत्वायाभिरमुष्मिन् लोक आसीद्यमोऽस्मिन् ते देवा अब्रुवन्ने देवौ विपर्युहामे यन्नाद्येन देवा अग्निमुपामन्त्रयन्त राज्येन पितरो यमं तस्मादग्निर्देवानामन्तारो यमः पितॄणागं राजा य एवं वेद प्रभाज्यमन्नाद्यमाप्नोति तस्मादेतद्भागधेयम् प्रायच्छन् यदग्नये स्विष्टकृते वद्यन्ति यदग्नये स्विष्टकृते वद्यति भागधेयेनैव तद्रुद्रगं समर्थयति सकृत्सकृतवद्यति सकृति वहि रुद्र उत्तरार्धावद्यत्येषा वै रुद्रस्य दिक्स्वायामेव दिशि रुद्रं निरवदयति निरभिधारयति चतुरवत्तस्याप्त्यै पशवो वै पूर्वा आहुतय एष रुद्रो यदग्निर्यते पूर्वा आहुतिरभिचुयाद्रुद्राय पशूनपि दद्याद पशुर्यजमानस्यादतिहाय पूर्वा आहुतिर्जुहोति पशूनां गोपीठाय ಪ್ರಸಾದ್ ನೀವ್ ಹೇಳಿ. ಹೇಳ್ತೀನಿ ಮಾಮ. ಅಗ್ನೇಸ್ತ್ರಯೋ ಜಾಯಕಂಸೋ ಭ್ರಾತರ ಆಸಂತೆ ದೇವೇಭ್ಯೋ ಹವ್ಯಂ ವಹಂತಃ ಪ್ರಾಮೇಯಂತ ಸೋऽಗ್ನಿರಬಿಭೇದಿತ್ಥಂ ವಾವಸ್ಯ ಆರ್ತಿಮಾರಿಷ್ಯತೆ ತೇ ಸ ನಿಲಾಯತ ಸೋಪಃ ಪ್ರಾವಿಶತ್ತಂ ದೇವತಾಃ ಪ್ರೈಷಮೈಚ್ಛಂತಂ ಮತ್ಸ್ಯ ಪ್ರಾಬ್ರವೇತ್ತಮಶಪದ್ಧಿಯಾಧಿಯಾತ್ವಾ ವಧ್ಯಾ ಸೂರ್ಯೋ ಮಾ ಪ್ರಾವೋಚ ಇತಿ ತಸ್ಮಾನ್ಮತ್ಸ್ಯಂ ಧೇಯಾ ಧಿಯಾ ಜ್ಞಂತೆ ಶಬ್ದೋ ಹಿ ತಮನ್ವವಿಂದಂತಮಬ್ರುವನ್ನುಪನ ಆವರ್ತಸ್ವ ಹವ್ಯಂ ನೋ ಬಹೇತಿ ಸೋಬ್ರವೇದ್ವರಂ ವೃಣೈ ಯದೇವ ಗೃಹೀತಸ್ಯಾಹುತಸ್ಯ ಬಹಿಃ ಪರಿಧಿ ಸ್ಕಂದಾತ್ ತನ್ಮೇ ಭ್ರಾತೃಣಾಂ
भागतयमसदिति तस्माद्यद्गृहे तस्याहुतस्य बहिः परिधि स्कन्धति तेषां तद्भागधेयम् तानेव तेन प्रीणाति परिधिं परिदधाति रक्षसावपहत्यै सर्गस्पर्शयति रक्षसावनन्वपचाराय न पुरस्तात् परिददात्यादित्यो येवोद्यन् पुरस्ताद् रक्षागस्य पहन्त्युमूर्ध्वे समिधावदधात्युपरिष्टादेव रक्षागस्य पहन्ते यजुषान्यां तूष्णे मन्यां मिथुनत्वायद्वे आदधाति विपाद्यजमान प्रतिष्ठित्यै ब्रह्मवादिनो वदन्ते सत्वै यजेत यो यज्ञस्यार्ध्या वसीयान् स्यादिते भूपतये स्वाहा भुवनपतये स्वाहा भूतानां पतये स्वाहेति स्कन्नमनुमन्त्रयेत यज्ञस्यैव तदार्ध्या यजमानो वसीयान् भवति भोगसेर्ये देवताः प्रीणाति यामिवा एतद्यज्ञस्य कृगते यदन्वञ्चौ पुरोडाशवुपागंशु याजमन्तरा यजत्यजामे त्वायाथो मिथुनत्वायाग्निरमुष्मिल्लोक आसेद्यमोऽस्मिन्ते देव अब्रुवन्ने तेमौ विपर्यूहामेत्यन्नाद्येन देव अग्निमुपमन्त्रयन्त राज्येन पितरो यमम् तस्मादग्निर्देवानामन्नादो यमः पितॄणागम् राजाय एवं वेद प्रराज्यमन्नाद्यमाप्नोति तस्मा एतद्भागधेयम् प्रायच्छन् यदग्नगे स्विष्टकृते वद्यन्ते यदग्नगे स्विष्टकृते वद्यति भागधेये नैव तद्रुद्रगं समर्थयति सकृत्सकृदपद्यति सकृदि बहिरुद्र उत्तरार्धदपद्यत्येषा वै रुद्रस्य दीक्ष्वायामेव दिशि रुद्रं निरपदयते द्विरभिघारयति चतुरभक्तस्याप्त्यै पशवो वै पूर्वा आहुतय एष रुद्रो यदग्निर्यत्पूर्वा आहुतेरभि जुहुयाद्रुद्राय पशूनपि दद्याद पशुर्यजमानस्यादतिहाय पूर्वा आहुतेर्जुहोति पशूनां गोपीताय शब्दस्व ಶ್ರಾದ್ದದಲ್ಲಿ 2 ಭಾಗ ಮಾಡ್ಕೊಳ್ಬೇಕಲ್ಲ ಅನ್ನ ಇದನ್ ಮಾಡಿದ್ಮೇಲೆ ದರ್ಬೆನಲ್ಲಿ ಇಟ್ಬಿಟ್ಟು ಈ ಕಡೆದು ಆ ಕಡೆದು ಅಂತ. ಹಾಗೆ ಇಲ್ಲಿ ಅಗ್ನಿ ಜ್ವಾಲೆನಲ್ಲಿ ಈಗ ರುದ್ರನಿಗೆ ರುದ್ರ ದಿಕ್ಕು ಅಂತಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಪಿತೃಗಳಿಗೆ ರುದ್ರನಿಗೆ ಆ ದಕ್ಷಿಣದ ಜ್ವಾಲೆನಲ್ಲಿ ಆಹುತಿಯನ್ನು ಇಡ್ಬೇಕು. ಎಲ್ಲ 100ಕ್ಕೆ 90% ಎಲ್ರು ಮಾಡೋದೇನು ಅಂತಂದ್ರೆ ಕೂತಿರ್ತಾನೆ ಯಜಮಾನ, ಆ ಕಡೆ ಹತ್ಕೊಂಡಿಲ್ಲ, ಅಲ್ಲಿ ಎಲ್ಲಿ ಜ್ಯೋತಿ ಇಲ್ವೋ ಅಲ್ಲಿಗೆ ಹಾಕ್ತಾನೆ ಎಣ್ಣೆ ತುಪ್ಪನ. ಇದರಿಂದ ಏನು ಅಂದ್ರೆ ಯಜಮಾನ ಅಧ್ವರ್ಯ ಇಬ್ರಿಗೂ ಕಣ್ಣು ಹೋಗುತ್ತೆ. ಜ್ವಾಲೆ ಚೆನ್ನಾಗಿ ಬರ್ತಾ ಇರಬೇಕು, ಆ ಜ್ವಾಲೆನಲ್ಲಿ ಹಾಕ್ಬೇಕು. ಹವಿಸ್ಸನ್ನ ಸಮರ್ಪಣೆ ಮಾಡೋದು ಭಕ್ತಿಯಿಂದ ಪ್ರೀತಿಯಿಂದ. ಅದರಲ್ಲಿ ಪೂರ್ವದಲ್ಲಿ ಮಾಡೋದು ಯಾವುದು, ಪಶ್ಚಿಮಕ್ಕೆ ಯಾವುದು, ಉತ್ತರದಲ್ಲಿ ದೇವತೆಗಳಿಗೆ ಸಾಮಾನ್ಯವಾಗಿ ಮಾಡುವಂತಹದ್ದು. ಆದ್ರೆ ವಿಶೇಷವಾಗಿ ರುದ್ರನಿಗೆ ಇವರುಗಳಿಗೆ ಮಾಡ್ಬೇಕಾದ್ರೆ ಇಲ್ಲಿ ಅದು ಬಂದಿದ್ದು. ಹವಿಸ್ಸನ್ನ ನೀಡ್ಬೇಕಾದ್ರೆ ಎಲ್ಲದಕ್ಕೂ ಪ್ರೊಸೀಜರ್, ಏನೇನೋ ಮಾಡೋ ಹಂಗಿಲ್ಲ. ಇಲ್ಲ ಜನಗಳಿಗೆ ಪ್ರೀತಿ ಆಗ್ಲಿ ಅಂತ ಅದನ್ನು ಸೇರಿಸ್ತೀನಿ ಇದನ್ನು ಸೇರಿಸ್ತೀನಿ, ಇವೆಲ್ಲ ತಪ್ಪು. ಇವ್ರ ಯಜಮಾನರು ಸಂಭಾವನೆ ಚೆನ್ನಾಗ್ ಕೊಡ್ತಾರ, ಅವ್ರ ಪತ್ನಿ ನಾನು ಮಾಡ್ತೀನಿ ಅಂತ ಅನ್ನೋದು. ನ ಸ್ತ್ರೀ ಜುಹುಯಾತ, ಸ್ತ್ರೀಯರು ಹೋಮ ಮಾಡೋ ಹಾಗಿಲ್ಲ. ಯಾರ್ಯಾರ್ದು ಲಿಮಿಟೇಷನ್ಸ್ ಏನೇನಿದೆ ಅದ್ ನೋಡ್ಕೋಬೇಕು. ಪರವಾಗಿಲ್ಲ ಮಾಡಿ, ಈ ಪರವಾಗಿಲ್ಲ ಅನ್ನೋದು ಇದೆಯಲ್ಲ, ಇದಕ್ಕೆಲ್ಲ ದೋಷಗಳಿಗೆಲ್ಲ ಯಾರು ಆ ಡಿಸಿಷನ್ಸ್ ತಗೊಳ್ತಿರೋ ಭಾಗಿಯಾಗ್ತೀರಿ ಅದರಲ್ಲಿ.
ಯೋ ಅಯತಾ ದೇವ ಯಜನಂ ಕರೋತಿ ಪಾಪಿಯಾನ್ ಭವತಿ, ಯೋ ಯಥಾ ದೇವ ಯಜನಂ ಕರೋತಿ ವಸೀಯಾನ್ ಭವತಿ. ಏನಿದೆಯೋ ಹಾಗೆ ನಡೆಸ್ಬೇಕು. ಈಗ ಮೊದಲು ಆರಂಭದಲ್ಲಿ ಬಂದಿದ್ದು, ನಿನ್ನೆ ಮೊನ್ನೆ ಹೇಳಿದೆ, ನೀವಿರ್ಲಿಲ್ಲ, ಅದಕ್ಕಾಗಿ ಹೇಳ್ತಾನೆ. ಈ ಬಹಿ ಪರಿಧಿ ಇದೆಯಲ್ಲ, ಷೋಡಶ ಬಿಹಿ ದರ್ಭೈಹಿ ಪ್ರಾಗಾದಿ ಪರಿಸ್ತರಣಂ ಪರಿಸ್ಥಿರ್ಯ, ಆ ಪರಿಸ್ತರಣದಿಂದ ಹೊರಗಡೆ ಬಿದ್ದಂತ ತುಪ್ಪವನ್ನ ಅಗ್ನಿ ಒಳಗಡೆ ಸೇರಿಸಬಾರ್ದು. ಇದೇನೆ ಅವ್ನು ಕೇಳಿದ್ವರ ಇಲ್ಲಿ. ಯದೇವ ಗೃಹೀತಸ್ಯ ಆಹುತಿ ತಸ್ಯ ಬಹಿಹಿ ಪರಿಧಿ ಸ್ಕಂದಾತೆ ತನ್ಮೇ ಭರ್ತೃಣ, ನನ್ನ ಅಣ್ಣ ತಮ್ಮಂದಿರ್ಗದು ಅಗ್ನೇ ಸ್ತ್ರಯೋ ಭ್ರಾತಃ, 3 ಜನ ಅವನ ಜೊತೆಗೆ, ಅವರುಗಳಿಗೆ ಆ ಹವಿಸ್ಸು ತಲುಪಬೇಕು ಅಂತ ಎಲ್ಲದನ್ನು ಒಳಗಡೆ ಸೇರಿಸುವಾಗಿಲ್ಲ. ಸೊ ಎಚ್ಚರಿಕೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಚೆಲ್ಲದೆ, ದರ್ವಿ ಇಟ್ಕೊಂಡಿರ್ತೀವಲ್ಲ, ಯಾವ ಜಾಗದಲ್ಲಿ ಇಟ್ಕೋಬೇಕು, ಹಿಂದೆ ಎಲ್ಲ ಮುತ್ತುಗಿದ ಎಲೆ ಅದನ್ನ ಮಡ್ಸಿ ಇದ್ ಮಾಡೋದು ಒಂದು ಪ್ರಧಾನ ದರ್ವಿ. ಈ ತರ ದರ್ವಿ, ಈಗ ಸ್ಪೂನುಗಳು ಅಥವಾ ಮರದ್ದು ಸೌಟುಗಳು, ಇದರದನ್ನ ಯಾವ ಜಾಗದಲ್ಲಿ ಹಿಡ್ಕೋಬೇಕು, ಯಾವ ಬೆರಳಲ್ಲಿ ಅದ್ ಹಿಡಿಬೇಕು. ಈಗ ಈ ಊರ್ಧ್ವಪುಂಡ ಅಧಿಕಾರ ಸಚ್ಚರಿತೆ ರಕ್ಷಣೆಯಲ್ಲಿ ಊರ್ಧ್ವಪುಂಡ ಎಷ್ಟೆಷ್ಟು ಲೆಂತ್ ಇರಬೇಕು, ಎಷ್ಟು ಮಧ್ಯದಲ್ಲಿ ಅಂತರಾಲಹ ಅದು ಬಿಡ್ಬೇಕು, ಯಾವ ಬೆರಳಿಂದ ಉಟ್ಕೊಂಡ್ರೆ ಏನೇನು ಎಲ್ಲದನ್ನು ವೇದಾಂತೇಶಿಗರು ಹೇಳ್ತಾರಲ್ಲ. ಏನೋ ಒಂದು ತಿರ್ಮಣ್ಣಿ ಇಟ್ಕೊಳ್ಳುತ್ತಾನೆ ಹೀಗೆ ಅಂತ ಅಂದ್ಬಿಟ್ಟಲ್ಲ, ಮುಖಕ್ಕೆ ಲಕ್ಷಣವಾಗಿ ನಾಸಾಗ್ರೆ ಕೇಶ ಪರ್ಯಂತಂ ಅನ್ನೋ ಸಾಮಾನ್ಯವಾಗಿದ್ರು ಅಷ್ಟೇ. ಈಗ ಯಾರು ಬಾಲ್ಡಾಗಿರೋರ್ಗೆ ಕೇಶ ಪರ್ಯಂತಂ ಅಂದ್ರೆ ಎಲ್ಲಿ ತಲೆ ಕೂದ್ಲು, ಮುಖದ ಮೇಲೆ ಲಕ್ಷಣವಾಗಿರಬೇಕು, ಮಧ್ಯದಲ್ಲಿ ಗ್ಯಾಪ್ ಇರಬೇಕು, ಯಾವ ಕಲರ್ ಇರಬೇಕು, ಎಷ್ಟು ಲೆಂತ್ ಇರಬೇಕು, ಯಾರು ದೇವತೆ, ಅವನ ಸ್ವರೂಪ ಏನು, ಎಲ್ಲವನ್ನು ಅಲ್ಲಿ ತಿಳಿಸೋದು. ಹಾಗೆ ಪ್ರತಿ ಒಂದರಲ್ಲೂ ಇಟ್ ಈಸ್ ಸೋ ಮೈನ್ಯೂಟ್. ಇವುಗಳನ್ನೆಲ್ಲ ನೋಡಿನೇ ಇವ್ರು ಮಾಡಿರುವಂತಹದ್ದು. ಯಾರು ಆಪಸ್ತಂಬರು, ಅವರು ಸೂತ್ರದಲ್ಲಿ ಬರಿಬೇಕಾರೆ ಬೋಧಾಯನ ಶಿಷ್ಯರವರು. ಯಾಕೆ ಹೇಳ್ತಾ ಇದ್ದೀನಿ, ಅಗ್ನಿ ಕಾರ್ಯ ಮಾಡೋರು ಕಡಿಮೆ, ಮಾಡೋ ಅಂತವ್ರು ಕೂಡ ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಅದ್ರಲ್ಲಿ ಯಾವ್ದಕ್ಕೆ ಪ್ರಾಮಿನೆನ್ಸ್ ಇದೆ ಅಂತ. ಈಗ ಇನ್ನೇನು ಶುರುವಾಗಿದೆ, ಇನ್ನೊಂದೇನು ಅಂದ್ರೆ, ಈಗೇನೋ ಕಳಶಕ್ಕೆ ಪೂಜೆ ಮಾಡೋದು, ಅವಳ ಪತ್ನಿ ಕೂತ್ಕೊಂಡಿದ್ದಾಳೆ, ಇವ್ರ ಬಲಗೈನ ಅವಳು ಯಾಕೆ ಹಿಡ್ಕೋಬೇಕು? ಊದ್ಕಡ್ಡಿನೋ ಕರ್ಪೂರನೋ ಸಮರ್ಪಣೆ ಮಾಡ್ಬೇಕಾರೆ ಇವನ್ ಏನೇನ್ ಮಾಡಿದ್ರು ಅದ್ರಲ್ಲಿ ಶಿ ಈಸ್ ಈಕ್ವಲಿ ಅವಳು ಉತ್ತಮ ಅರ್ಧ. ಅದ್ರಲ್ಲಿ ಅವಳು ಕೈನ ಅಲ್ಲಿ ಜೋಡಿಸ್ಬೇಕು ಅಂತ ಇಲ್ಲ, ನಾನು ಹೋಮ ಮಾಡ್ತೀನಿ ಅಂತ ನೆಕ್ಸ್ಟ್ ಶುರುವಾಗತ್ತೆ. ಇದ್ರ ಜೊತೆಗೆ ಏನೇನಿದೆಯೋ ಅಷ್ಟೇ ಮಾಡ್ಬೇಕು. ಯಾರ್ಯಾರಿಗೆ ಏನೇನು ವಿಹಿತವೋ ಅದು. ತುಂಬಾ ಕಡೆನಲ್ಲಿ ಇದು, ಇವ್ರು ಮಂಗಳಾರತಿ ಮಾಡಕ್ ಹೋಗಿದ ತಕ್ಷಣ ಅವ್ರ ಪತ್ನಿ ಬಂದು ಇವ್ರ ಕೈ ಹಿಡ್ಕೊಳ್ಳೋದು, ಅದ್ ಯಾಕೆ ಬೇಕದು? ಇದೆಲ್ಲ ಈ ವಾದ್ಯಾರಗಳು ಮಾಡುವಂತ ಎಡವಟ್ಟುಗಳು. ಪಣ್ಣಮ್ಮ ನೀಗಳು ಪಣ್ಣುಗೋ ತೊಣೆಯಲ್ಲ, ನೀಗಳು ಪಡುಗೋ ಓಮತ್ಕ ಶೇಕುಂಗೋ, ಇಟ್ ಈಸ್ ರಾಂಗ್. ಇದಾಗಬಾರ್ದು. ಅಡಿಬುರುವು ಶಬ್ದ ಸ್ಪರ್ಶಯತಿ ಭೂತಾನಾಂ ಅಗ್ನಿಗಂ ರುದ್ರಸ್ಯ ಸಪ್ತತ್ರಿಗಂ ಷಚ್ಚ. ಶಬ್ದ ಸ್ಪರ್ಶಯತಿ ಭೂತಾನಾಂ ಅಗ್ನಿಗಂ ರುದ್ರಸ್ಯ ಸಪ್ತತ್ರಿಗಂ ಷಚ್ಚ. ಸ್ಪರ್ಶಯತೆ ಭೂತಾನಾಂ ಅಗ್ನಿಗಂ ರುದ್ರಸ್ಯ ಸಪ್ತತ್ರಿಗಂ ಷಚ್ಚ. ಅನುಃ ಪೃಥಿವ್ಯಾ ಯಜ್ಞಮೈಚ್ಛತ್ ಸಘೃತಂ ನಿಷಿಕ್ತಮವಿಂದತ್ಸೋ ಬ್ರವೀತ್ ಕೋಸ್ಯೇಶ್ವರೋ ಯಜ್ಞೇಪಿ ಕರ್ತೋರಿತಿ ತಾವಬ್ರೂತ ಮಿತ್ರಾವರುಣೌ ಗೋರೇ ಭಾವಮೀಶ್ವರೌ ಕರ್ತೋಸ್ವ ಇತಿ ತೌ ತಥೋ ಗಾಗಂ ಸಮೈರಯತಾಗಂ ಸಾ ಯತ್ರ ಯತ್ರ ನ್ಯಕ್ರಾಮತ್ತತೋ ಘೃತಮಪೀಡ್ಯತ ತಸ್ಮಾತ್ ಘೃತಪದುಚ್ಯತೆ. ಘೃತಪದಿ ಚತುಷ್ಪದಿ ಅಂತ ಬರ್ತಲ್ಲ ಅಲ್ಲಿ ನೋಡಿ, ಒಂದಕ್ಕೊಂದಕ್ಕೆ ಲಿಂಕ್ಗಳು. ಆ ಘೃತಪದಿ ಅಂತ ಯಾಕೆ ಬಂತು ಅಂತ ಇಲ್ಲಿ ಉಲ್ಲೇಖ. ಬೇಕು ಅಂದ್ರೆ ಡೀಟೇಲ್ಸ್ ಭಟ್ಟಭಾಸ್ಕರ ಓದಿ, ಭಾಷ್ಯದಲ್ಲಿ ಸಿಗತ್ತೆ. ತಸ್ಮಾತ್ ಘೃತಪದಿ ಉಚ್ಯತೆ ಘೃತಪದುಚ್ಯತೆ ತದಸ್ಯೈ ಜನ್ಮೋಪಹೂತಗಂ ರಥಂತರಗಂ ಸಹ ಪೃಥಿವ್ಯೇತ್ಯಾಹೇಯಂ ವೈ ರಥಂತರಮಿಮಾಮೇವ ಸಹಾನ್ನಾದ್ಯೇ ನೋಪಕ್ವಯತ ಉಪಹೂತಂ ವಾಮದೇವ್ಯಗಂ ಸಹಾಂತರಿಕ್ಷೇಣೇತ್ಯಾಹ ಪಶವೋ ವೈ ವಾಮದೇವ್ಯಂ ಪಶೂನೇವ ಸಹಾಂತರಿಕ್ಷೇಣೋಪಕ್ವಯತ ಉಪಹೂತಂ ಬೃಹತ್ಸಹ ದಿವೇತ್ಯಾಹೈರಂ ವೈ ಬೃಹದಿರಾಮೇವ ಸಹ ದಿವೋಪಕ್ವಯತ ಉಪಹೂತ ಸಪ್ತಹೋತ್ರ ಇತ್ಯಾಹ ಹೋತ್ರ ಏವೋಪಕ್ವಯತ
उपहूता धेनुः सहर्षभेद्याः मिथुनमेवोपह्वयत उपहूतो भक्ष्यः सखेत्याः सोमपीतमेवोपह्वयत उपह्वयत उपहूता ओ इत्याहात्मानमेवोपह्वयत आत्मा ह्युपहूतानां वसिष्ठैडामुपह्वयते पशवो वा इडा पशूनेवोपह्वयते चतुरुपह्वयते चतुष्पादो हि पशवो मानवीत्याह मनुर्ह्येतमग्रे पश्यत् घृतपदीत्याह यदेवास्यै पदात् घृतमपि ईड्यत तस्मादेवमाह मैत्रावरुणीत्याह मित्रावरुणौ ह्येनागम् समैरयतां ब्रह्मदेवगतमुपहूतमित्याह ब्रह्मैवोपह्वयते दैव्या अध्वर्यव उपहूता मनुष्या इत्याह देव मनुष्यानेवोपह्वयते य इमं यज्ञमवाने ये यज्ञपतिं वर्धानित्याह यज्ञाय चैव यजमानाय चाशिषमाशास्त उपहूते द्यावा पृथिवीत्याह द्यावा पृथिवी येवोपह्वयते पूर्वजे ऋतावरी इत्याह पूर्वजे ह्येते ऋतावरी देवी देवपुत्रे इत्याह देवी ह्येते देवपुत्रे उपहूतोऽयं यजमान इत्याह यजमानमेवोपह्वयत उत्तरस्यां देवयज्ञायामुपहूतो भूयसि हविष्करण उपहूतो दिव्येधा मन्नुपहूत इत्याह प्रजा वा उत्तर देवयज्ञा पशवो भूयो हविष्करणगं सुवर्गो लोको दिव्यं धामेदमसीदमसीत्येव यज्ञस्य प्रियं धामोपह्वयते विश्वमस्य प्रियमुपहूतमित्याह छम्भट्कारम् एवोपह्वयते निषिक्तमविन्दत्सो ब्रवीत् कोऽस्येश्वरो यज्ञे करोति तावब्रूतां मित्रावरुणं कोरेवा वैदीश्वरौ कर्तोस्व इति तौ ततो भागं समैरयतागं सा यत्र यत्रा ततो घृतमपीड्यत तस्मात् घृतपत्युच्यते तदस्यै जन्मोपहूतगं रथन्तरगं सह पृथिव्ये ह्याहेयं वै रथन्तरमिमामेव सहान्नाद्येनोपह्वयत उपहूतं वामदेव्यगं सहान्तरिक्षेणेत्याह पशवो वै वामदेव्यं पशूनेव सहान्तरिक्षेणोपह्वयत उपहूतं बृहत्सह दिवेत्याहैरं वै बृहतिरामेव सह दिवोपह्वयत उपहूता सप्तहोत्रा इत्याह होत्रा एवोपह्वयत उपहूता धेनुः सहर्षभेत्याह मिथुनमेवोपह्वयत उपहूतो भक्ष्यः सखेत्याह सोमपीठमेवोपह्वयत उपहूता इत्याहात्मानमेवोपह्वयत आत्मा ह्युपहूतानां वसिष्ठ इडामुपह्वयते पशवो वा इडा पशूनेवोपह्वयते चतुरुपह्वयते चतुष्पादो हि पशवो वानवीत्याह मनुष्येताम् अग्रे पश्यत्
घृतपरीत्याह यदेवास्यै पदात् घृतपरीत्यत तस्माद्देवमाह मैत्रावरुणीत्याह मित्रावरुणौ येनागं समैरयताम् ब्रह्मदेव कृतमुपहूतमित्याह ब्रह्मैवोपह्वयते दैव्या अध्वर्यव उपहूता मनुष्या इत्याह देवमनुष्या देवोपह्वयते य इमं यज्ञमवान् ये यज्ञपतिं वक्तारित्याह यज्ञाय चैव यजमानाय चाशिषमाशा आस्त उपहूते द्यावा पृथिवी इत्याह द्यावा पृथिवी येवोपह्वयते पूर्वजे हृतावही इत्याह पूर्वजे ये ते हृतावही देवी देवपुत्रे इत्याह देवी ये ते देवपुत्रे उपहूतोऽयं यजमान इत्याह यजमानमेवोपह्वयत उत्तरस्यां देवयज्ञाय उपहूतो भूयसि अविष्करण उपहूतो दिव्ये धामन्नुपहूत इत्याह प्रजा वा उत्तरा देवयज्ञा पशवो भूयो हविष्करणगं सुवर्गो लोको दिव्यं धामेदमसीदमसीत्येव यज्ञस्य प्रियं धामोपह्वयते विश्वमस्य प्रियमुपहूतमित्याह चम्बट्कारमेवोपह्वयते। ನರಸಿಂಹ ಪ್ರಸಾದ್ ಹೇಳ್ತೀನಿ ಮಮ್ಮ. ಮನುಃ ಪೃಥವ್ಯಾ ಯಜ್ಞಿಯಮೈಚ್ಛತ್ಸಘೃತಂ ನಿಷಿಕ್ತಮವಿಂಧತ್ಸೋ ಬ್ರಭೇತ್ಕೋಸ್ಯೇಶ್ವರೋ ಯಜ್ಞೇಪೇ ಕರ್ತೋರಿತಿ ತಾವಬ್ರೂತ ಮಿತ್ರಾವರುಣೌ ಗೋರೆ ಭಾವಮೀಶ್ವರೌ ಕರ್ತೋಸ್ವ ಇತಿ ತೌ ತತೋ ಗಾಗಂ ಸಮೈರಯತಾಗಂ सा यत्र यत्र न्यक्रामत्ततो घृतमपेढ्य तस्मात् घृतपद्योच्यते तदस्यै जन्मोपहूतगं रतन्तरगं सः पृथिव्येत्याहेयं वै रतन्तरमिमामेव सहान्नाद्येनोपह्वयत उपहूतं वामदेव्यगम् सहान्तरिक्षेणेत्याह पशवो वै वामदेव्यं पशुनेव सहान्तरिक्षेणोपह्वयत उपहूतं बृहत्सह दिवेत्याहैरं वै बृहदिरामेव सह दिवोपह्वयत उपहूता सप्तहोत्रा इत्याह होत्रा येवोपह्वयत उपहूता धेनुः सहर्षभेत्याह मिथुनमेवोपह्वयत उपहूतो भक्षः सखेत्याह सोमपीठमेवोपह्वयत उपहूता हो इत्याहात्मनमेवोपह्वयत आत्मा ह्युपहूतानां वसिष्ठ इडमुपह्वयते पशवो वा इड पशुनेवोपह्वयते चतुरुपह्वयते चतुष्पादोऽकि पशवो मानवेत्याह मनुर्येतामग्रे पश्यद्घृतपदीत्याह यदेवास्यै पदाद्घृतमपि एड्यत तस्मादेवमाह मैत्रावरुणीत्याह मित्रावरुणौ येनागं समैरयतां ब्रह्मदेवकृतमुपहूतमित्याह ब्रह्मैवोपह्वयते दैव्या अध्वर्यव उपहूता मनुष्या इत्याह देवमनुष्यानेवोपह्वयते
ಯ ಇಮಂ ಯಜ್ಞಮವಾನೆ ಯೇ ಯಜ್ಞಪತಿಂ ವರ್ಧಾನಿತ್ಯಾಹ ಯಜ್ಞಾಯ ಚೈವ ಯಜಮಾನಾಯ ಚಾಶಿಷಮಾಶಾಸ್ತ ಉಪಹೂತೆ ದ್ಯಾವಾ ಪೃಥಿವೀ ಇತ್ಯಾಹ ದ್ಯಾವಾ ಪೃಥಿವೀ ಏವೋಪಹ್ವಯತೆ पूर्वजे ऋतावरी इत्याह पूर्वजे ह्येते ऋतावरी देवी देवपुत्रे इत्याह देवी ह्येते देवपुत्रे उपहूतोऽयं यजमान इत्याह यजमानमेवोपह्वयत उत्तरस्यां देवयज्ञायामुपहूतो भूयसि अविष्करण उपहूतो दिव्ये धामन्नुपहूत इत्याह प्रजावा उत्तरा देवयज्ञा पशवो भूयो हविष्करणगं सुवर्गो लोको दिव्यं धामेदमसीदमसीत्येव यज्ञस्य प्रियं धामोपह्वयते विश्वमस्य प्रियमुपहूतमित्याह चम्बट्कारमेवोपह्वयते आहधेनुरेतां वर्धानित्याह धामन्नुपहूतश्चतुस्त्रिगंशच्च आहधेनुरेतां वर्धानित्याह धामन्नुपहूतश्चतुस्त्रिगंशच्च धेनुरेतां वर्धानित्याह धामन्नुपहूतश्चतुस्त्रिगंशच्च पशवो वा इडा स्वयमादत्ते पशवो वा इडा स्वयमादत्ते वो वा इडा स्वयमादत्ते ಆರಣ್ಯಕ ತಗೊಳ್ಳಿ. ಇದರಲ್ಲಿ ಅದೇ ಇದರಲ್ಲಿ ಮನು ಪೃಥಿವ್ಯ ಅದು ಶುರುವಾಗುತ್ತಲ್ಲ ಅದರಲ್ಲಿ 36ನೇ ಹನಸ್ಸು ಆ ಪಾಯಿಂಟ್ ಅಲ್ಲಿ ಪೃಥಿವ್ಯೇತ್ಯಾಹ ಇಯಂ ವೈ ಅಂತ ಇದೆ. ಬಟ್ ಇವಾಗ ನೀವು ಹೇಳ್ಕೊಟ್ರೆ ಪೃಥಿವ್ಯೇತ್ಯಾಹೇ ಎಂ ತ್ಯಾಹೇಯಂ ಅಲ್ಲಿ ಹೇ ದೀರ್ಘ ಬಂದು ಉದಾತ್ತ ಬರುತ್ತಾ ಅಥವಾ ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ಪೃಥಿವ್ಯೇ ತ್ಯಾಹ ಇಯಂ ಈ ಬಂದು ಅನುದಾತ್ತ ಇದೆ. ಹ ಮತ್ತೆ ಈ ಸೇರಿದಾಗ ಪೃಥಿವ್ಯೇ ತ್ಯಾಹೇ ಎಂ ಹೇ ಬಂದು ದೀರ್ಘ ಬಂದು ಉದಾತ್ತ ಬರುತ್ತಾ? ಒಂದು ನಿಮಿಷ. ಪೃಥಿವ್ಯ ಮಿತ್ಯಾಹ ಒಂದ್ ನಿಮಿಷ ಬರ್ತೇನೆ. ಪಶವೋ ಎಲ್ಲಿ ಬಂತದು? 36ನೇದು ಮಮ್ಮ. 36ನೇ ಹನಸ್ ಪಾಯಿಂಟ್ ಅಲ್ಲೇ ಎರಡು ಸೇರಿರೋದು. 36ನೇ ಕೊನೆ, ಲಾಸ್ಟ್ 36 ಕೊನೆದು ಪೃಥಿವ್ಯೇತ್ಯಾಹೇ. 5ನೇ ಲೈನು ಹೇಗೆ ಅನುದಾತ್ತ ಇದೆ ಮಮ್ಮ? ಮೊದಲಿಂದ 5ನೇ ಲೈನು, ಮನುವಿಂದ 5ನೇ ಲೈನು. ಮೂವತ್ತಾರು ಅಂತ ಬ್ರಾಕೆಟ್ ಹಾಕಿದಾರಲ್ಲ ಅದ್ರ ಪಕ್ಕದ್ದು. ಈ ಮೊದಲನೇದ್ರಲ್ಲಿ 36 ಹಾಕಿಲ್ಲ. ವಾಚಸ್ಪತಿ ಇದೆ. ಪೃಥಿವ್ಯ ಈಶ್ವರ ಕರ್ತೋಸ್ವ ಘೃತಮಪೀಡ್ಯತ ಪೃಥಿವ್ಯೇತ್ಯ ಅಲ್ಲಿ ರತಂತರಗಂ ಸಹ ಪೃಥಿವ್ಯೇತ್ಯಾಹೇ. ನಾನು ತಪ್ಪು ಮಾಡಿದೆ. ಹಿಂದಿಂದ ಮುಂದಿನ ಪೇಜ್ ಕೊಟ್ಟೋಗಿದ್ದೆ. ಸರಿ. ಸ್ಟಾರ್ಟಿಂಗ್ ಇಂದ 5ನೇ ಲೈನು ಅಂದ್ರೆ ಅದ್ರೊಳಗೆ 6ನೇದು 7ನೇದು ಇರ್ಬೇಕು ಚಿಕ್ಕ ಪುಸ್ತಕದಲ್ಲಿ. ಈಶ್ವರೋ ಕರ್ತೋ ಸಮೈರಯತಾಂ ಯತ್ರ ಯತ್ರ ಜ್ಞಾಪತಂಗ ಸಮಪೀಡ್ಯತ ತಸ್ಮಾತ್ ಜನ್ಮೋಪಹೂತಗಂ ಪೃಥಿವ್ಯೇತ್ಯಾಹ. ಆಯ್ತು. ಇಲ್ಲಿ ರಥಂತರಮಿವ ಇಮಾಮೇವ ಸಹಾನ್ನಾದ್ಯೇನೋಪಹ್ವಯತ ಉಪಹೂತ ಅದಕ್ಕೆ ಮುಂಚೆ ಸಹ ಪೃಥಿವ್ಯೇಯಂ ವೈ ರಥಂತರಂ ಇತ್ಯಾಹೇಯಂ. ಅಲ್ಲಿ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ನಿಮ್ಗೆ, ಸ್ವರಿತದಲ್ಲಿದ್ದು ಅನುದಾತಕ್ಕೆ ಬರುತ್ತೆ ಅಂತ. ಪದ ಬಿಡಿಸಿದಾಗ ಏನು ಪೃಥಿವ್ಯೇತ್ಯಾಹ ಇಯಂ ವೈ ಇತ್ಯಾಹ ಇಯಂ ಆ ಪ್ಲಸ್ ಏಕಾರ ಬರುವಂತಹದ್ದು ಸಂಧಿ. ಅದಕ್ಕೆ ಸರಿಯಾಗಿ ಸ್ವರವು ಬದಲೇ ಆಗುತ್ತೆ. ಈಗ ನಿಮ್ದ್ರಲ್ಲಿ ಏನಿದೆ ಅಲ್ಲಿ?
ಪೃಥಿವ್ಯೇತ್ಯಾಹ ಇಯಂ ಅಂದ್ರೆ ಇದು ತ್ಯಾಹ ಆದ್ಮೇಲೆ ಹಾ ಎರಡನ್ನು ಸೇರಿಸಿ ಈಗ ಇದಕ್ಕೆ ಸ್ವರಗಳು ಹೇಗೆ ಅಂದ್ರೆ ವೃ ಅನ್ನೋದಕ್ಕೆ ಉದಾತ್ತ, ಥಿ ಅನುದಾತ್ತ, ಇತ್ಯಾ ಅನ್ಬೇಕಾದ್ರೆ ಮತ್ತೆ ಅಲ್ಲಿ ಇತ್ಯಾಹ ಅಲ್ಲಿ ಒಂದೇನೆ, ಎರಡಿಲ್ಲ, ಸ್ವರಿತ ಬರೋಲ್ಲ ಅಲ್ಲಿ. ಪೃಥಿವ್ಯೇತ್ಯಾಹ ಇಯಂ ಅವೆರಡನ್ನು ಸೇರಿಸ್ಬೇಕು ಸಂಹಿತೆನಲ್ಲಿ. ಪೃಥಿವ್ಯೇತ್ಯಾ ಹೇಯಂ ಹೇಯಂ. ಹೇಗೆ ದೀರ್ಘ ಬರುತ್ತಾ? ಹೇ ದೀರ್ಘ ಬಂದು ಅನುದಾತ್ತ ಬರುತ್ತಾ? ಇದು ಇತ್ಯಾಹ ಇಯಂ ಅಂದಾಗ ಇತ್ಯಾ ಹೇಯಂ ಆಗೋಲ್ಲ, ಇತ್ಯಾ ಹೇಯಂ. ಹಾ ಹೇ ಅನುದಾತ್ತ, ಕರೆಕ್ಟ್. ಅದು ದೀರ್ಘನೂ ಬರುತ್ತಾ? ಹೇ ದೀರ್ಘ ಉಂಟು 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 ದೀರ್ಘ ಉಂಟು, ಅನುದಾತ್ತ ಅದು. ಇತ್ಯಾ ಹೇಯಂ. ಹಾ ಆಮೇಲೆ ಇನ್ನೊಂದು ವಿಷಯ, ಇವನು ಜಗನ್ನಾಥ ನೆನ್ನೆ ಹೇಳಿದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ಯಾರಿಗಾರು ಏನಾದ್ರು ಆಸಕ್ತಿ ಇದ್ರೆ ಅಲ್ಲಿ ಕಲಿಯೋದಕ್ಕೆ ಇಲ್ಲಿ ನಡೆಯುತ್ತೆ ಅಂತ ಹೇಳಿ, ಅವ್ರಿಗೆ ಆಸಕ್ತಿ ಇದ್ರೆ ಲೆಟ್ ದೆಮ್ ಕಾಂಟ್ಯಾಕ್ಟ್ ಮೀ. ಯಾಕೆ ಅಂದ್ರೆ ಅವ್ರಿಗೆ ಏನಾಗಿದೆ ಏನು ಅಂತ ಕೇಳ್ಬಿಟ್ಟು ಆಮೇಲೆ ಇಲ್ಲಿ ಏನಾಗತ್ತೆ ಅಂದ್ರೆ ಇನ್ಯಾರಿಗೋ ಹೇಳಿ ಅವ್ರು ಒಂದ್ ದಿವ್ಸ ಬರ್ತಾರೆ ಆಮೇಲೆ ಹೋಗ್ತಾರೆ. ಈ ತರದೆಲ್ಲ ಅನುಭವಗಳು. ಯಾಕೆ ಅಂದ್ರೆ ಇವೆಲ್ಲ ರಹಸ್ಯವಾದದ್ದು, ಯಾರಿಗಿದಾಗ್ಬೇಕು ಅಷ್ಟೇ. ಈಗ ಸುದರ್ಶನ ಹೋಮ ನಡೆಯುತ್ತೆ ಅಂದ ಯಾರೋ, ನಾನು ಬರ್ತೀನಿ. ಯಾರವರು, ಏನು ಬರಬಾರದು ಅಂತ ಹೇಳ್ತಾ ಇಲ್ಲ. ಆಸಕ್ತಿ ಇದೆಯಾ, ಅದು ಕಂಟಿನ್ಯೂಸ್ ಆಗಿದ್ಯಾ, ಸುಮ್ನೆ ಒಂದ್ ದಿವಸ ನೋಡ್ತೀನಿ ಆಮೇಲೆ ಹೋಗ್ತೀನಿ ಅಂತ 2-3 ಈ ತರ ಉದಾಹರಣೆಗಳು. ಸೊ ಅದರಿಂದ ಡೋಂಟ್ ಹ್ಯಾವ್ ಟೂ ಮಚ್ ಆಫ್ ಎಂಥೂಸಿಯಾಸಮ್ ಇನ್ ಬ್ರಿಂಗಿಂಗ್. ಏನ್ ಯಾರನ್ನೋ ಬಂದು ಸೇರಿಸಿ ನನಗೇನ್ ಜನಗಳು ಬರ್ಬೇಕು ಅಂತಿಲ್ಲ, ಬರುವಂತವ್ರು ಸರಿಯಾಗಿರ್ಬೇಕಷ್ಟೆ. ಆಸಕ್ತಿ ಇರಬೇಕು, ಇದೊಂದು ಶ್ರದ್ಧೆ ಇರಬೇಕು, ಅಂತವ್ರು ಮಾತ್ರ ಸೇರಿಸುವಂತದ್ದು. ಸೊ ಅದರಿಂದ ಎಲ್ರಿಗೂ ಅಲ್ಲ, ಇದೆಲ್ಲ ರಹಸ್ಯ ಅಂತ ಹೇಳೋದು ಅದಕ್ಕೇನೇನೆ. ತಿಳಿಸಬಾರ್ದು. ಹಾಗಾದ್ರೆ ತಿಳಿಸಿ ಅವ್ರಿಗೆ ಆಸಕ್ತಿ ದೇ ಶುಡ್ ಕಮ್ ಫಾರ್ವರ್ಡ್. ನಾನು ಅನೇಕ ಬಾರಿ ಹೇಳ್ತೀನಿ, ಇವಾಗ ಕೂತ್ಕೊಂಡಿರ್ತಾರೆ, ಹೋಗ್ಬಿಟ್ಟು ತೀರ್ಥ ಕೊಡ್ಬೇಡಿ, ದೇವ್ರ ತೀರ್ಥನ ವಾಲಂಟ್ರಿ ಆಗಿ ನೀವೇನೋ ಮಾಡ್ತಾ ಇದ್ದೀರಿ ಸರ್ವೀಸು, ದೇವ್ರಿಗೆ ತೀರ್ಥ ಎಲ್ರಿಗೂ ಯಾರ್ಯಾರು ಕೂತ್ಕೊಂಡಿದ್ದಾರೆ, ಶೂ ಹಾಕೊಂಡಿದ್ದಾರೆ ಅಂತವ್ರಿಗೆಲ್ಲ ಯಾಕೆ ಬೇಕು? ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಅಪಚಾರ ಮಾಡ್ತಿದ್ದೀರಿ ಭಗವಂತನ, ಅವನಿಗೆ ಸೇರಿದ್ದಂಥದ್ದಕ್ಕೆ. ಇನ್ನು ಇದಕ್ಕೆ ಆಧಾರ ಬೇಕಾದ್ರೆ ಭಗವನ್ ನಿವೇದಿತ ಅಧಿಕಾರ ಇದೆ ಸಚ್ಚರಿತ ರಕ್ಷಣಲ್ಲಿ. ಅವ್ರು ಎದ್ದು ಬಂದು ತಗೋಬೇಕು. ಶಟಾರಿನೂ ಅಷ್ಟೇ, ಎಲ್ರಿಗೂ ಮಾಡೋದಲ್ಲ. ಅವ್ರಿಗೆ ಅದ್ರ ನಂಬಿಕೆ, ಶ್ರದ್ಧೆ, ಗೌರವ ಇದೆಯಾ, ಎದ್ದು ಬಂದು ಮುಂದಕ್ಕೆ ಬಂದು ತಲೆ ಇಲ್ದಿರು ಮಾಡೋಲ್ಲ, ಹೊಟ್ಟೋಗ್ತಾರೆ. ನನ್ನ ಉದಾಹರಣೆನೇ ಹೇಳಿದೆ. ಮೇಲ್ಕೋಟೆಗೆ ಹೋದಾಗ ಈ ಜಗ್ಗು ಸುದರ್ಶನಾಚಾರ್ಯರು, ಕರಗಂ ಶೇಷಹಿಂಗಾರ್ ಇವರೆಲ್ಲ ಇದ್ದಾಗ ನನಗೆ ಹೆಸಿಟೇಷನ್, ಅಲ್ಲಿ ಸಂಕೋಚ, ಹೇಗ್ ಹೋಗುದು ಮುಂದಕ್ಕೆ ಅಂತ. ಅವ್ರು ಮಾಡ್ಕೊಂಡು ಹೋದ್ರು. ಅವ್ರಿಗೆ ಸುದರ್ಶನಾಚಾರ್ಯ ಇದ್ದವರು ಮಣನ್ಗೆ ಮುಂದಕ್ಕೆ ಅಂತಂದ್ರು. ಭಟ್ರು ನಮ್ಮ ಹತ್ರಕ್ ಬರೋಲ್ಲ, ನಾವು ಬೇಕಿದ್ರೆ ಹೋಗ್ಬೇಕು ಬಂದಕ್ಕೆ. ಆ ಇದ್ರಲ್ಲಿ ನೀವು ನನಗ್ ಸಂಕೋಚ ಬೇಕಾದ್ರೆ ಅವ್ರು ಬಂದ್ ಮಾಡ್ಲಿದ್ರೆ ಇರಿ ನೀವು ಅಷ್ಟೇನೆ. ಇದು ಭಗವಂತನ ಬಗ್ಗೆ, ಅವನಿಗೆ ಸೇರಿದಂತಹ ವಿಷಯಗಳ ಬಗ್ಗೆ ಏನಿದೆ ಅದನ್ನೇ ನೋಡ್ಬೇಕು. ಇವಾಗ ಸುತ್ತಮುತ್ತ ಇರ್ಬೇಕಾದ್ರೆ ಗೋಷ್ಠಿನಲ್ಲಿ ಸೇರಿದಾಗ ಹೊತ್ಕೊಂಡಿರೋ ತೆಗೆದು ಸೊಂಟ ಕಟ್ಕೋಬೇಕು. ಇವೆಲ್ಲ ನಾಟ್ ಲರ್ನಿಂಗ್ ಇನ್ ಹಾರ್ಡ್ವೆ. ಹೇಳಿದ್ನಲ್ಲ ನಾನು, ತಿರುಮಂಗಿ ಆಳ್ವಾರ್ ತಿನ್ನಂಗೆ ಎಲ್ಲಾರು ನಮ್ಮನ್ನ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಯಾರೋ ಇದೇನೋ ಬೇರೆ ಪ್ರಾಣಿಗಳು ಬಂದ್ಬಿಟ್ಟಿದೆ ಅನ್ನೋ ತರದಲ್ಲಿ. ಆಮೇಲೆ ಏನು ಅಂದ್ರೆ ಇಡುಪು ಅಂದ್ರೆ ಯಾರೋ, ಏನ್ ಇಡುಪು ಅಂದ್ರೆ ಸೊಂಟ ಕಟ್ಕೊಳ್ಳಿ ಅಂತ ನಾವು ಸುತ್ಕೊಂಡಿದ್ ಮೇಲೆ ಹೊತ್ಕೊಂಡಿದ್ವಿ. ಉತ್ತರೀಯ ಉಟ್ಕೋಬಾರ್ದು, ಉಟ್ಕೊಳ್ಳೋದನ್ನ ಹೊತ್ಕೋಬಾರ್ದು. ಎಷ್ಟಿದೆ ಗೊತ್ತೇನು ಇವೆಲ್ಲ. ಹಾಗೆ ಎಲ್ಲ ರಹಸ್ಯವಾದದ್ದು ಇವುಗಳೆಲ್ಲ. ಹೇಳ್ಬೇಡಿ ಯಾರಿಗೂ ಅಂತ ಹೇಳೋಲ್ಲ, ಆಸಕ್ತರಿಗೆ ತಿಳಿಸುವಂತದ್ದು. ಹಾಗೆ ಇದಕ್ಕೋ ಕ್ಲಾಸ್ಗೋ ದಿವ್ಯ ಪ್ರಬಂಧಕ್ಕೋ ಈ ಇದರದನ್ನ ಅಥವಾ ಉಪನ್ಯಾಸಗಳಿಗೆ ಯಾವ್ದಕ್ಕಾದ್ರು ಬರ್ತೀನಿ ಅಂದ್ರೆ ಅವ್ರು ಲೆಟ್ ದೆಮ್ ಕಾಂಟ್ಯಾಕ್ಟ್ ಫಸ್ಟ್. ನಾನು ಅದಕ್ಕೆ ನೀವು ಒಂದ್ಸಲಿ ನೀವು ಯು ವಾಟ್ ಯು ಆರ್ ಡೂಯಿಂಗ್ ಇಸ್, ಅವ್ರ ಮಾಮನ ಒಂದ್ಸಲಿ ಕೇಳ್ಬಿಡಿ, ಆಮೇಲೆ ನಾನು ಎಂಟ್ರಿ ಮಾಡ್ತೀನಿ ಅಂತ ಹೇಳಿದ್ದು. ಇದು ಕೇಳಬಾರ್ದು ಅಂತಲ್ಲ, ಅದ್ರ ಬಗ್ಗೆ ಗೌರವ, ಶ್ರದ್ಧೆ, ಭಕ್ತಿ ಇರುವಂತವ್ರಿಗೆ ಹೇಳ್ಬೇಕೆ ಹೊರತು ನಾಟ್ ಫಾರ್ ಆಲ್. ಸರಿ, 21ನೇ ವಾಕ, ಪ್ರಥಮ ಪ್ರಶ್ನೆ. ಅಥಾಗ್ನೇರಷ್ಟ ಪೌರೋಷಸ್ಯ ಆಪಮಾಪ ಸರ್ವಾಹ. ಅಪಮಾಪ 21. ಆಪಮಾಪ ಸರ್ವಾಹ ಆಪಮಾಪ ಸರ್ವಾಹ
सर्वाः अस्मादस्मादितो मुतः अस्मादस्मादितो मुतः अस्मादस्मादितो मुतः अग्निर्वायुश्च सूर्यश्च अग्निर्वायुश्च सूर्यश्च अग्निर्वायुश्च सूर्यश्च सहसञ्चस्करर्धिया सहसञ्चस्करद्धिया सहसञ्चस्करद्धिया वायवश्वा रश्मिपतयः वायवश्वारश्मिपतयः वायवश्वारश्मिपतयः ಈ ವಿಸರ್ಗ ಕಡೆನಲ್ಲಿ ಇದೆಯಲ್ಲ ಅದು ಬಹಳ ಮುಖ್ಯ, ಗೊತ್ತಾಯ್ತಾ? ದೇವಿ ಭುವನ ಸುವರಿ ಅಷ್ಟೇ ಬಿಟ್ಬಿಡ್ತಾರೆ. ಸುವರಿ ವಿಸರ್ಗ ಅಲ್ಲಿ ಕೇಳಿಸ್ಬೇಕು ಸರಿಯಾಗಿ. ಮರೀಚ್ಯಾತ್ಮನೋ ಅದ್ರುಹಃ ಮರೀಚ್ಯಾತ್ಮಾನೋ ಅದ್ರುಹಃ ಮರೀಚ್ಯಾತ್ಮಾನೋ ಅದ್ರುಹಃ ದೇವೀರ್ಭುವನ ಸುವರೀಃ ದೇವೀರ್ಭುವನ ಸುವರೀಃ ದೇವೀರ್ಭುವನ ಸುವರೀಃ ಪುತ್ರವತ್ವಾಯ ಮೇ ಸುತ ಪುತ್ರವತ್ವಾಯ ಮೇ ಸುತ ಪುತ್ರವತ್ವಾಯ ಮೇ ಸುತ ಮಹಾನಾಮ್ನಿರ್ಮಹಾಮಾನಾಃ ಮಹಾನಾಂ ನಿರ್ಮಹಾಮಾನಾಃ ಮಹಾನಾಂ ನಿರ್ಮಹಾಮಾನಾಃ ಮಹಸೋ ಮಹಸಸ್ವಃ ಮಹಸೋ ಮಹಸಸ್ವಃ ಮಹಸೋ ಮಹಸಸ್ವಃ ದೇವಿ ಪರ್ಜನ್ಯ ಸುವರೀಃ ದೇವಿ ಪರ್ಜನ್ಯ ಸುವರೀಃ ದೇವಿ ಪರ್ಜನ್ಯ ಸುವರೀಃ ಪುತ್ರವತ್ವಾಯ ಮೇ ಸುತ ಪುತ್ರವತ್ವಾಯ ಮೇ ಸುತ ಪುತ್ರವತ್ವಾಯ ಮೇ ಸುತ ಅಪಾಶ್ನುಷ್ಣಿಮಪಾರಕ್ಷಃ 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 ಅಪಾಶ್ನುಷ್ಣಿಮಪಾರಗಂ ಅಪಾಶ್ನುಷ್ಣಿಮಪಾರಘಂ ಅಪಾಶ್ನುಷ್ಣಿಮಪಾರಘಂ ಅಪಾಘ್ರಾಮಪಚಾವರ್ತಿಂ 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 ಅಪದೇವೀರಿತೋಹಿತ 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 ವಜ್ರಂ ದೇವೀರಜಿತಾಗಶ್ಚ ವಜ್ರಂ ದೇವೀರಜಿತಾಗಶ್ಚ ವಜ್ರಂ ದೇವೀರಜಿತಾಗಶ್ಚ ಇದನ್ನ ಹೇಳಿದ್ದು ನಾನು. ಅನುಸ್ವಾರದ ಮುಂದೆ ಬಂದಾಗ ಅನುದಾತ್ತ ಸರಿಯಾಗಿ ಕೇಳಿಸ್ಬೇಕು. ವಜ್ರಂ ದೇವಿ, ಆ ದೇವಿ ಅನುದಾತ್ತ ಕೇಳಿಸೋಲ್ಲ. ಸುಮಾರು 80% ಆಫ್ ದಿ ಪೀಪಲ್ ಮಾಡುವಂತದ್ದು. ಅನುದಾತ್ತ ಬರ್ದಿದ್ರೆ ಹೋಯ್ತು, ಅರ್ಥ ಹೋಗುತ್ತೆ. ಅದಕ್ಕಾಗಿ ಒಂದು ಪಾಸು ಅಲ್ಲಿ ಏನ್ ಕಾಮ ಕೊಟ್ಟಿಲ್ಲ, ಇಲ್ಲ ಫುಲ್ ಸ್ಟಾಪ್ ಇಲ್ಲ. ವಜ್ರಂ ದೇವೀರಜಿತಾಗಶ್ಚ ವಜ್ರಂ ದೇವೀರಜಿತಾಗಶ್ಚ ವಜ್ರಂ ದೇವೀರಜಿತಾಗಶ್ಚ ಭುವನಂ ದೇವಸುವರೀಃ ಭುವನಂ ದೇವಸುವರೀಃ ಭುವನಂ ದೇವಸುವರೀಃ ಆದಿತ್ಯಾನದಿತಿಂ ದೇವೀಂ ಆದಿತ್ಯಾನದಿತಿಂ ದೇವೀಂ ಆದಿತ್ಯಾನದಿತಿಂ ದೇವೀಂ ಸೂರ್ಯನ 12 ಹೆಸರಲ್ಲಿ ಆದಿತ್ಯನು ಒಂದು. ಆದಿತ್ಯ ಅಂತ ಯಾಕೆ ಹೆಸರು? ಮೊದಲನೆಯವನು ಆದ್ರಿಂದ ಆದಿತಿ ಯಾವಾಗ ಅಷ್ಟೇ. ಎಲ್ಲ ಅದಿತಿ ದೇವಪುತ್ರೆ, ದೇವತೆಗಳೆಲ್ಲ ಅದಿತಿಯಿಂದ ಉಂಟಾದವರು, ಗೊತ್ತಾಯ್ತಾ? ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಸೂರ್ಯ ಅವನು, ಮತ್ತೆ ಭಗವಂತ ಇವನಿಗೆ ಇಂದ್ರ ಕೂಡ ಅದಿತಿಯಿಂದ, ಗೊತ್ತಾಯ್ತೆ? ಇಂದ್ರನ ತಮ್ಮ ಉಪೇಂದ್ರನಾಗಿ ಬಂದಿದ್ದ ಅವತಾರ. ವಾಮನನಾಗಿ ಬರ್ಬೇಕಾದ್ರೆ ಈ ಕಶ್ಯಪಾದಿತೀರು ಅವ್ರ ಪುತ್ರನೇನೆ. ಈ ಕಶ್ಯಪಾದಿತೀರು ಯಾರು?
ಅನೇಕ ಬಾರಿ ಹೇಳಿದೀನಿ. ದೇವಕಿ ವಸುದೇವ ಮುಂದಕ್ಕೆ ಆಯ್ತು. ಮೊದ್ಲಿಂದು ನಾಲಂಜು ಶಿಶುಲಿರ್ಗೆ ಯಾಕೆ ಮತ್ ಹೇಳ್ತೀನಿ ಅಂದ್ರೆ ನೆನಪಿರ್ಲಿ ಅಂತ. ಕೃಷ್ಣಿ ಸ್ವಯಂಭೂ ಅವರಿಗೆ 10,000 ವರ್ಷ ತಪಸ್ಸು ಮಾಡಿ ನನಗ್ ನಿನ್ನಂತ ಮಗ ಬೇಕು 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 ಅಂತ 3 ಸಲ ಕೇಳಿದ್ರು. ಅದಕ್ಕೆ ನನ್ನಂತ ಮಗನ ಎಲ್ಲಿ ತಗೊಂಬರ್ಲಿ, ನಾನೇ ನಿಮ್ ಮಗನಾಗ್ತೀನಿ ಅಂತ ಇದ್ರಲ್ಲೇನೇನೆ ಮೊದಲ ಇದ್ರಲ್ಲಿ ಏನೋ ಅವನು ಮನ್ವಂತರದ ಅಧಿಪತಿ ಸ್ವಯಂಭು ಪ್ರಜಾಪತಿ, ಅವಾಗ ಪೃಷ್ಣಿ ಗರ್ಭ ಅಂತ ಮೊದಲನೇ ಅವತಾರ ಭಗವಂತಂದು. ಎರಡನೇದು ಅದಿತಿ ಕಶ್ಯಪರಾಗಿ ಉಪೇಂದ್ರ ವಾಮನನಾಗಿದ್ದು. ಮೂರನೇದು ಕೃಷ್ಣನಾಗಿ. ಇವೆಲ್ಲ ಎಲ್ಲಿದೆ ಅಂದ್ರೆ ಕೃಷ್ಣ ಜನನೋತ್ಸವದ ಇದೆಯಲ್ಲ ಭಾಗವತ ದಶಮ ಸ್ಕಂದ 3ನೇ ಅಧ್ಯಾಯ, ಅದ್ರಲ್ಲಿ ಅವನೇ ಹೇಳ್ತಾನೆ ಇದು. ನೀವೇನೇ ಆಗಿದ್ದವರು ಹಿಂದೆ ಕಶ್ಯಪ ಅದಿತಿ ಇರಾದ್ರಿ, ಕೃಷ್ಣಿ ಸ್ವಯಂಭು ಮನ್ವಂತರ ಅಧಿಪತಿ ಅವರಿಬ್ರೇನೆ ಕಶ್ಯಪಾದಿತಿ ರೋಗಿ ಆಗಿದ್ದು. ಅವರುಗಳೇನೆ ಇವಾಗ ವಸುದೇವ ದೇವಕಿಯರಾಗಿದ್ದಾರೆ. ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ. ದೇವಕಿಗೆ ಎಂತ ಹಿರಿಮೆ, ದೇವಕಿ ಪುತ್ರ ಅನ್ನೋದು ವೇದದಲ್ಲಿದೆ. ಯಶೋದೆ ಪುತ್ರ ಅಂತ ಎಲ್ಲಾರು ಇದೆಯಾ? ಯಶೋದೆಯ ಭಾಗ್ಯ ಏನು? ದತ್ತು ಕೊಂಡಾಳ್ಕೊಳ್ಳೋ, ತಾನೇ ಪೆತ್ತಾಳ್ಕೊಳ್ಳೋ, ಏನು ಅವಳ ಭಾಗ್ಯ. ನಾನು ಎಲ್ಲರಿಗಿಂತ ಕಡೆಯಾಯನ ತಾಯಿ ಆದೆ ಅಂತ ಅಂದ್ಬಿಟ್ಟು ಈ ಆಳ್ವಾರಗಳು ದೇವಕಿ ಭಾವದಲ್ಲಿ ಆಡ್ತಾರೆ. ನನಗೇನು ಅವನ ಬರೀ ಏನೋ ಅವತಾರ ಲೀಲೆ ಅದೊಂದೇ ಅಷ್ಟೇ. ಅವನು ನಡೆಸಿದ ಆಶ್ಚರ್ಯ ಚೇಷ್ಟೆಗಳನ್ನ ನಾನು ನೋಡ್ಲಿಲ್ಲ. ಅದು ಭಾವಕರಾಗಿ ಹೇಳುವಂತಹದ್ದಷ್ಟೇ. ಆದ್ರೆ ದೇವಕಿಗೆ ಇರೋ ಹಿರಿಮೆ ಇದ್ದೇ ಇದೆ. ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನಂ ಅಂತ ಹೇಳ್ಬೇಕಾದ್ರೆ ಹೀಗೆ ಅಲ್ಲಿಂದ ಬಂದಂತ ಅದಿತಿ ಅವರು. ಈ ಅದಿತೇನು ಮನ್ವಸ್ವಿ ಅನುಮನ್ಯಸ್ವ ಹೇಳ್ತೀವಲ್ಲ, ಪರ್ಮಿಷನ್ ಅದು ಆ ದೇವತೆಗಳು. ಅದಿತಿ, ಅನುಮತಿ, ಸರಸ್ವತಿ ಇವರುಗಳನ್ನ ಕನ್ಕ್ಲೂಡಿಂಗ್ ಮೊದಲು ಒಂದು ಪರಿಶೇಚನೆ, ಕಡೆಯಲ್ಲಿ ಅನ್ವಮಗ್ಗಸ್ತಾಹ. ಅದು ಈಗ ಊಟಕ್ಕೆ ಕೂತ್ಕೊಂಡಾಗ ಅದೊಂದು ಯಜ್ಞ. ಕೈಕಾಲು ತೊಳ್ಕೊಂಡು 2 ಆಚಮನ ಮಾಡಿ ಪರಿಶೇಚನೆ ಮಾಡಿ ಪ್ರಾಣಾಹುತಿ ಆದ್ಮೇಲೆ ತಿನ್ಬೇಕು. ಸುಮ್ನೆ ಬರೀ ತಿನ್ನೋದಲ್ಲ. ಅದರದ್ದು ಕ್ಷಾರ ಲವಣ ವರ್ಜ್ಯ, ಉಪ್ಪು ಹುಳಿ ಇದು ಇರುವಂತದ್ ಮೊದಲು ಬಡಿಸ್ಬಾರ್ದು. ಸಿಹಿಗ್ ಮಾರ್ಜಿನ್ ಇದೆ. ವಿರಂದು ಸಾಪಾಡು ಮೊದಲು ಸಕ್ಕರೆನೋ ಇಲ್ಲ ಹಣ್ಣನ್ನೋ ಬಡಿಸಿ. ಶ್ರಾದ್ದದಲ್ಲಿ 2 ಎಲೆ ಇಡುವುದು ಇದೇ ಕಾರಣದಿಂದ. ಆ ಮೊದಲನೇ ಎಲ್ಲಿನಲ್ಲಿ ಖಾರದ್ದು ಉಪ್ಪುದೆಲ್ಲ ಬಿಡಿಸ್ಬಾರದು. ಬಡಿಸೋರು ಸರಿಯಾಗಿದ್ರೆ ಅವರುಗಳು ಎಲ್ಲ ತಿಳ್ಕೊಂಡು, ಇಲ್ದಿದ್ರೆ ನೋಡ್ತಾ ಇರ್ಬೇಕು. ಅದು ತೆಂಕೊಳ್ಳು ಇದೆಲ್ಲ ತೆಗೆದು ಹೊರಗಡೆ ಇಡಿ. ಹೊರಗಡೆ ಇದ್ರಲ್ಲಿ ಗೊಜ್ಜು ಅವೆಲ್ಲ ಹೊರಗಡೆ ಎಲೆಗೆ ಬರ್ಬೇಕು. ದಿವ್ಸಾಲು 2 ಎಲೆ ಹಾಕೊಳ್ತೀವೇನೋ. ಇವ್ರೇನೋ ಸಮಾಧಾನ ಹೇಳ್ತಾರೆ ತೆಂಗ್ಲೇನವ್ರು. ಅದಕ್ಕೆ ಶ್ರಾದ್ದಕ್ಕೆ ಇಟ್ಕೊಂಡಚ್ಚಿ ಎಲ್ಲ ಸೇರೋದು. ಮೊದ್ಲು ಕರಿಮ್ದು ಇದೆಲ್ಲ ಬಡಿಸ್ಬಾರದು. ಆಪಸ್ತಂಭ ಸೂತ್ರ ಇದು. ಕ್ಷಾರ ಲವಣ ವರ್ಜಂ ಪ್ರಾಣಾಹುತಿಯನ್ನ ತಗೊಳ್ಬೇಕಾದ್ರೆ ಎಡಗೈನಲ್ಲಿ ಅದನ್ನ ಮುಟ್ಟೋದು ಉದ್ದೇಶ ಆ ಅಗ್ನಿಗೆ ಕೊಡುವ ಮರ್ಯಾದೆ, ರೆಸ್ಪೆಕ್ಟ್. ಈಗ ತೀರ್ಥ ಅದಿತೆ ಅನುಮನ್ಯಸ್ವ ಲೋಟ ಎಡಗೈನಲ್ಲಿ ಹಿಡ್ಕೋಬೇಕು, ಎತ್ತಬಾರ್ದು ಮೇಲಕ್ಕೆ. ಹೋಮ ಮಾಡ್ಬೇಕಾದ್ರೆ ಆ ಪಾಜ್ಯ ಪಾತ್ರೆ ಇದೆಯಲ್ಲ ಅದನ್ನ ಮುಟ್ಕೋಬೇಕು ಎಡಗೈನಲ್ಲಿ. ಇಟ್ ಇಸ್ ದಿ ರೆಸ್ಪೆಕ್ಟ್. ಹವಿಸ್ಸು ದೇವತೆಗೆ ಕೊಡಬೇಕಾದ್ರೆ ಗೌರವದಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಅಂತ. ಎಲ್ಲ ಒಂದೊಂದು ಆಕ್ಷನ್ ಕೂಡ ಇಟ್ ಈಸ್ ಸೋ ಮೈನ್ಯೂಟ್, ಸೋ ಮೈಕ್ರೋ, ಇಟ್ ಶುಡ್ ಬಿ ಫಾಲೋಡ್. ಸೊ ಊಟ ಕೂತ್ಕೊಂಡಾಗ್ಲೂ ಅಷ್ಟೇ. ಅದಕ್ಕಾಗೇನೆ ನೀವೇ ಎಡಗಡೆನಲ್ಲಿ ಅದು ಮುಟ್ಟೋದ್ ಬೇಡ ಅಂತ ಹಸ್ತೋದಕ ಅಂತ ಬರೋದು. ಉದ್ದೇಶ ಏನು ಅಂದ್ರೆ ಕೈಯಲ್ಲಿ ಮುಟ್ಕೊಂಡಿದ್ದೀರಿ. ಅದಾದ್ಮೇಲೆ ಒಂದು ಸಲ ಅಲ್ಲಿ ಪ್ರಾಣಾಹುತಿ ಆಯ್ತಲ್ಲ, ಅದಾದ್ಮೇಲೆ ತುಪ್ಪ ಬಡಿಸ್ಬಾರ್ದು ಎಲೆಗೆ. ಇನ್ನೊಂದ್ಸಲಿ ಈಗ ಪಾಯಸಕ್ಕೆ ಚೆನ್ನಾಗಿದೆ ತುಪ್ಪ, ಇಲ್ಲ ಒಬ್ಬಟ್ಟಿಗೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಳ್ಳಿ, ಯಾವುದಕ್ಕೂ ಆಗೋಗಿಲ್ಲ. ಯಾಕೆಂದ್ರೆ ಭಗವಾನ್ ನಿವೇದಿತವಾದ್ದು, ಅದು ಯಜ್ಞವಾದಾಗ ಅಲ್ಲಿ ಮಧ್ಯದಲ್ಲಿ ಸೇರ್ಸೋದಲ್ಲ. ಇವೆಲ್ಲವನ್ನ ಗಮನಿಸ್ಬೇಕು. ಆಮೇಲೆ ಇನ್ನೊಂದ್ ಏನ್ ಮಾಡೋದು, ಆ ಜೇನುತುಪ್ಪ ಬಿಡಿಸ್ತಾರಲ್ಲ ಅದ್ರಲ್ಲಿ ಏಕಿ ಆಗ್ಬಿಡೋಂಥದ್ದು. ತುಪ್ಪವನ್ನ ನೀವು ಬಿಡ್ತಿರಲ್ಲ, ಎಲ್ಲ ಆದ್ಮೇಲೆ ಅವ್ರು ಪರಿಶೇಚನೆ ಮಾಡದ್ಮೇಲೆ ತುಪ್ಪ ಜೇನುತುಪ್ಪ ಹಾಕಿದ್ರೆ ಜೇನುತುಪ್ಪ ನೇರ ಹಣ್ಣಿನ ಮೇಲೆ ಬೀಳ್ತಾ ಇದೆ. ಆ ಕಂಟಿನ್ಯೂಸ್ ಫ್ಲೋ ಇದೆಯಲ್ಲ, ಅಲ್ಲಿಂದ ನೀವ್ ಇಟ್ಕೊಂಡಿರೋದು ಉಚ್ಚಿಷ್ಟವಾಗತ್ತೆ ಬೇರೆಯವ್ರಿಗೆ ಬಡಿಸ್ಬೇಕಾದ್ರೆ. ಈಗ ವಿಶ್ವದೇವದಲ್ಲಿ ಬಡಿಸ್ಬಿಟ್ಟು ಆ ಜೇನುತುಪ್ಪದ ಬಾಟ್ಲಿಂದ ಇನ್ನೊಬ್ಬರಿಗೆ, ಅದ್ರ ಬದಲು ಮೊದ್ಲೇ ಬಡಿಸ್ಬಿಡಿ. ಅದ್ಯಾಕೆ ಆಮೇಲೆ ಮಂತ್ರ ಹೇಳಿ ಮಧುವಾತ ವೃತ ಐತೆ ಆಮೇಲೆ ಆಗ್ಲಿ. ಇವೆಲ್ಲ ಮೈನ್ಯೂಟ್ ಇವುಗಳನ್ನ ಅಬ್ಸರ್ವ್ ಮಾಡ್ಬೇಕು. ಯಾಕೆ ಅಂದ್ರೆ ಅದು ಏಕವಾಗಬಾರ್ದು. ಒಂದು ಡೈರೆಕ್ಟ್ ಎಲೆಯಿಂದ ಎಂಜಲು, ಇನ್ನೊಂದು ಪಾತ್ರೋಚ್ಚಿಷ್ಟ ಪಾತ್ರೆಯಿಂದ ಮಿಕ್ಕಿದ್ದು.
ಇದು ಅಷ್ಟೇ. ಇವಾಗ ತುಪ್ಪ ಬಡಿಸೋದಕ್ಕೆ ಒಂದ್ ದೊಡ್ಡ ಕರಂಡಿ ತಗೊಂಡ್ಬಿಡೋದು, ಉದ್ದು ಕೂತ್ಕೊಂಡಿದ್ದಾರೆ, ಮೊದಲನೇವ್ರು ಬಡಿಸ್ಬಿಟ್ಟು ಅದರಿಂದ ಮುಂದಕ್ಕೆ ಹಿಂಗ್ 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 ಅನ್ಕೊಂಡೋದ್ರೆ ಮೊದಲನೇವನ ಉಚ್ಚಿಷ್ಟ ಬೇರೆಯವ್ರಿಗೆ ಬಡಿಸ್ದಂಗ ಆಗತ್ತೆ. ಅಧಿಗಾರ್ಯ, ಆಘಾರ ವಾಘಾರಯತಿ, ಆಗಾರ ಹೋಮ. ಹಾಗೆ ಇದೊಂದು ಯಜ್ಞ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಊಟ ಮಾಡೋದು ಒಂದು ಯಜ್ಞ. ಆ ರೀತಿ ನಡೆಸಿದ್ರೆ ಆ ಯಜ್ಞದ ಫಲ ಏನಿದೆಯೋ ಅದು ಉಂಟು ನಿಮಗೆ. ಈಗ ತಿಂದಿದ ತಕ್ಷಣ ನಿಮ್ಗೆ ನಾಲಿಗೆಗೆ ಹಿತವಾಯ್ತು, ಏನೋ ಆಹಾರ ಅನ್ನಮಯಂ ಹಿ ಸೌಮ್ಯ ಮನಃ. ಊಟ ಆಯ್ತು, ಊಟದಿಂದ ಪ್ರಸನ್ನರಾದ್ರಿ, ಮನಸ್ಸು ಸೌಮ್ಯವಾಯ್ತು. ತೃಪ್ತಾಸ್ಮಃ ಇದಕ್ಕೆ ಕೇಳೋದು. ಪ್ಲೂರಲ್ ನಲ್ಲಿ ಹೇಳ್ತಾರೆ ಅವರು, ತೃಪ್ತಾಸ್ಮಃ. ಇವನಿಗೆ ವಿಷ್ಣುಗ್ ಮಾತ್ರ ತೃಪ್ತೋಸಿ ತೃಪ್ತೋಸ್ಮಿ, ನಾನು ತೃಪ್ತನಾದೆ, ಅವರುಗಳು ನಾವು ತೃಪ್ತರಾದರು ಅಂತಾರೆ. ಪಿತೃದೇವತೆಗಳು, ವಿಶ್ವ ದೇವತೆಗಳು, ಎಲ್ಲದಕ್ಕೂ ಅರ್ಥ ಇರುವಂತಹದ್ದು. ಆ ಪದ ಉಚ್ಚಾರಣೆಯಲ್ಲಿ ಬರುವಂತಹದ್ದು. ಯಾವ್ದು ಸಿಂಗ್ಯುಲರ್, ಯಾವ್ದು ಪ್ಲೂರಲ್, ಯಾವ್ದು ಪುಲ್ಲಿಂಗ, ಯಾವ್ದು ಸ್ತ್ರೀಲಿಂಗ, ಎಲ್ಲವೂ ಕೂಡ ಬೇಕು. ಏನೋ ಒಂದ್ ಹೇಳ್ಬಿಡೋದು ಅಂತ ಆಗೋಲ್ಲ. ತುಂಬಾ ಜನರಿಗೇನೆ ಅಯ್ಯೋ ಎನ್ಮೋ ಒಂದ್ ಚೊಲ್ಕೇನ್ ಪಣ್ಣಾಗಾಚೆ ಹಂಗಿಕ್ಕನ್ನ ಅದೇ. ಅದು ಯಾಕಿದೆ, ಏನಿದೆ, ಏನಿಲ್ಲ. ತೆಗೆದು ಈ ಕಡೆಗೆ ಇಡಿ, ಇನ್ನೊಂದ್ಸಲಿ ಆ ಕಡೆಗೆ ತಿರುಗಿಸಿ, ಅದೇನು ಮಾಡ್ತಾರಲ್ಲ, ಇವಕ್ಕೆಲ್ಲ ಎಲ್ಲಿದೆ? ಅರ್ಥಪೂರ್ಣವಾಗಿರ್ಬೇಕು ಮಾಡುವಂತ ಕೆಲಸ. ಹೋಗೋಣ ಮುಂದಕ್ಕೆ. ಏನಾಯ್ತು? ಆದಿತ್ಯ, ಅದಿತಿಯಿಂದ ಬಂದಿದ್ದು. ಆದಿತ್ಯ ನದಿತಿಂ ದೇವೀಂ, ಆದಿತ್ಯಾನದಿತಿಂ ದೇವೀಂ, ಆದಿತ್ಯಾನದಿತಿಂ ದೇವೀಂ. ಇಲ್ಲೂ ಅಷ್ಟೇ, ಎಲ್ಲೆಲ್ಲಿ ಅಂಕಾರದ ಮುಂದೆ ಅನುದಾತ ಬಂದಾಗ ಸರಿಯಾಗಿ ಕೇಳಿಸ್ಬೇಕು. ಯೋನಿನೋರ್ಧ್ವಮುದೀಶತ, ಯೋನಿನೋರ್ಧ್ವಮುದೀಶತ, ಯೋನಿನೋರ್ಧ್ವಮುದೀಶತ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಸ್ಥಿರೈರಂಗೈಃ ಸ್ತುಷ್ಟುವಾಗಂ ಸಸ್ತನೂಭಿಃ, ಸ್ಥಿರೈರಂಗೈಃ ಸ್ತುಷ್ಟುವಾಗಂ ಸಸ್ತನೂಭಿಃ, ಸ್ಥಿರೈರಂಗೈಃ ಸ್ತುಷ್ಟುವಾಗಂ ಸಸ್ತನೂಭಿಃ. ಯಶೇಮ ದೇವಹಿತಂ ಯದಾಯುಃ, ಯಶೇಮ ದೇವಹಿತಂ ಯದಾಯುಃ, ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ. ಶ್ರಾದ್ದದಲ್ಲಿ ಕೂತ್ಕೊಂಡಾಗ ಅಭಿಶ್ರವಣ ಮಂತ್ರಗಳನ್ನು ಜಪಿಸೋದು ಕೆಲವ್ರಿಗೆ ಬರೋಲ್ಲ, ವಾದ್ಯಾರಿಗೋ ಅಥವಾ ಮಾಡ್ಸೋರ್ಗೋ ಏನೋ ಒಂದ್ ಸೂಕ್ತ ಹೇಳ್ಬಿಡ್ತಾರೆ. ಏನೋ ಒಂದು ವೇದದ್ದು, ದಟ್ ಇಸ್ ಬೆಟರ್. ಆದ್ರೆ ಏನು ತುಂಬಾ ಉತ್ತಮವಾದದ್ದು ಅಂದ್ರೆ ಅಭಿಶ್ರವಣ ಅಂದ್ರೆ ಪಿತೃ ಸೂಕ್ತಗಳನ್ನೇ ಹೇಳ್ಬೇಕಲ್ಲಿ. ಯಾವತ್ ನಾನು ಶ್ರಾವಯ ಅಂತ ಅವ್ರ ಹತ್ರ ಹೇಳಿಸಿ ಆಮೇಲೆ ಶುರು ಮಾಡೋದು. ಅನ್ನ ಸಂರಕ್ಷಣಾರ್ಥ ಹೇಳೋ ಮಂತ್ರ ಬೇರೆ, ಅದಾದ್ಮೇಲೆ ಇದು. ಅವಾಗೇನು ಅಂತಂದ್ರೆ ಪಂಚಸೂಕ್ತ ಹೇಳ್ತಾ ಇದ್ರು, ಮೊದ್ಲು ಪಂಚಸೂಕ್ತ ಹೇಳಿ ಆಮೇಲೆ ಅಭಿಶ್ರವಣ ಎಷ್ಟಿದೆ? 1.5 ಗಂಟೆ ಕಾಲ. 1.5 ಗಂಟೆ ಕಾಲ ಯಾರು ತಿಂತಾರೆ? ಇನ್ನು ಅದ್ರ ಜೊತೆಗೆ ನೀವು ಪಂಚಸೂಕ್ತಾನು ಹೇಳ್ತಾ ಕೂತ್ಕೊಂಡ್ರೆ ಅಭಿಶ್ರವಣದ ಮಂತ್ರ ಬರೋದಕ್ಕೆ ಸಾಧ್ಯನೇನು? ಸೊ ಅಲ್ಲಿ ಅಭಿಶ್ರವಣ ಹೇಳ್ಬಾರ್ದು. ಅಯ್ಯೋ ಪಂಚಸೂಕ್ತ ಹೇಳ್ಬಾರ್ದು, ಅಭಿಶ್ರವಣಕ್ಕೆ ಪಿತೃಸೂಕ್ತವನ್ನೇ ಹೇಳ್ಬೇಕು. ಬೇರೆ ಏನೇನೋ ಮಾತಾಡೋದು, ಪಾಲಿಟಿಕ್ಸ್, ಅವ್ನು ರಷ್ಯಾಗ್ ಹೋದ, ಇವನು ಮೋದಿ, ಈ ಕಥೆಗಳೆಲ್ಲ ಬೇಡ. ಅಲ್ಲಿ ಮೌನವಾಗಿ ಅವರು ವೇದ ಮಂತ್ರವನ್ನು ಕೇಳ್ತಾ ಊಟ ಮಾಡ್ಬೇಕು. ಈ 11ನೇ ದಿವಸದಲ್ಲಿ ಆ ನಿಮಿತ್ತ ಪ್ರೇತ ಇದು ಕೂರಿಸ್ತಾರಲ್ಲ, ಅವನ ಹತ್ರನು ಇಲ್ಲಿ ಹೇಳ್ಬಿಟ್ಟು ಅವ್ರ ಹತ್ರ ನಶ್ರಾವಯ ಅಂತ ಹೇಳಿಸ್ತಾರೆ. ಬೇಡ ನನ್ಗೆ ಹೇಳ್ಬೇಡ ನೀನ್ ವೇದನ, ನಾನ್ ಹೇಳಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ನೀನ್ ಹೇಳೋದ್ ಬೇಡ ಅಂತ ಬಾಯಿನಲ್ಲಿ ಹೇಳಿಸಿ ಆಮೇಲೆ ಮಾಡೋದು. ಅಲ್ಲಿ ಮೌನವಾಗಿ ಅಭಿಶ್ರವಣ ಅಲ್ಲಿಲ್ಲ. ಇದು ಒಂದೊಂದಕ್ಕೂ ಇರುವಂತಹದ್ದು, ಅವುಗಳನ್ನು ತಿಳಿಬೇಕು. ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ,
स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नस्तार्क्ष्यो अरिष्टनेमिः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु स्वस्ति नो बृहस्पतिर्दधातु स्वस्ति नो बृहस्पतिर्दधातु केतवो अरुणासश्च केतवो अरुणासश्च केतवो अरुणासश्च ನೀ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಓ ಮೇಲೆ ಪೋಚಿ ಉದಾತು ನೀ ಹೇಳ್ಬೇಕಾದ್ರೆ ಯಾವ್ದು ಎಲ್ಲೋಯ್ತು ಅಂತ ಹೇಳ್ತೀನಿ ನಾನು ಕೇತವೋ ಅರುಣಾಸಶ್ಚ ಕೇತವೋ ಅರುಣಾಸಶ್ಚ ಡಿಫ್ರೆನ್ಸ್ ಗೊತ್ತಾಯ್ತಾ ಕೇತವೋ ಅಂತ ಅಂದ್ರೆ ಮೇಲೆ ಹೊಟ್ಟೋಗುತ್ತೆ ಉದಾತ್ತವಾಗುತ್ತೆ ಆಗ್ಬಾರ್ದು ರೋಷಯೋ ವಾತರಶನಾಃ ಋಷಯೋ ಪಾತರಶನಾಃ ಋಷಯೋ ಪಾತರಶನಾಃ ಪ್ರತಿಷ್ಠಾಗಂ ಶತಧಾಹಿ प्रतिष्ठागं शतधाहि प्रतिष्ठागं शतधाहि समाहितासो सहस्रधायसಂ समाहितासो सहस्रधायसं समाहितासो सहस्रधायसं शिवा नश्यन्तमा भवन्तु शिवा नश्यन्तमा भवन्तु शिवा नश्यन्तमा भवन्तु दिव्या आपवोषधयः दिव्या आपवोषधयः दिव्या आपवोषधयः सुमृढीका सरस्वती दिव्या सरस्वती दिव्या सरस्वती माते व्योम सन्दृशी माते व्योम सन्दृशी माते व्योम सन्दृशी स्वरुदीशतवातरशना षट्च स्वरुदीशतवातरशनाश्च स्वरुदीशतवातरशनाश्च योपं पुष्पं वेद योपां पुष्पं वेद योपां पुष्पं वेद पुष्पवान् प्रजावान् पशुमान् भवति पुष्पवान् प्रजावान् पशुमान् भवति पुष्पवान् प्रजावान् पशुमान् भवति चन्द्रमा वा अपां पुष्पम् चन्द्रमा वा अपां पुष्पं चन्द्रमा वा अपां पुष्पं पुष्पवान् प्रजावान् पशुमान् भवति पुष्पवान् प्रजावान् पशुमान् भवति पुष्पवान् प्रजावान् पशुमान् भवति य एवं वेद य एवं वेद य एवं वेद योपमायतनं वेद योपामायतनं वेद योपामायतनं वेद ಇಲ್ಲಿ ಅನುದಾತ್ತದಲ್ಲಿ ಆಯತನಂ ವೇದ ಗೊತ್ತೈತೆ ನಕಾರ ಅಂಕಾರ ಇದೆಯಲ್ಲ ಅದು ಪೂರ ಅನುದಾತ್ತದಲ್ಲಿ ಕೇಳಿಸ್ಬೇಕು ಅಲ್ಲಿ ಏನು ಇನ್ನೊಂದು ಗೀಟ್ ಹಾಕೋಬೇಕಾಗಿಲ್ಲ ಇದು ಸರಿಯಾಗಿದೆ ಯೋಪಮಾಯತನಂ ವೇದ योपामायतनं वेद योपामायतनं वेद ನೀವು ಅರ್ಜೆಂಟ್ ಹೇಳೋದೆಲ್ಲ ಆಗುತ್ತೆ ಅಂದ್ರೆ ಅನುದಾತ ಕೇಳಿಸಲ್ಲ ಯೋಪಮಾಯತನಂ ವೇದ ಆಯತನಂ ವೇದ ಅಲ್ಲಿ ಸ್ವರ ಬರ್ಲಿಲ್ಲ ಆಯತನವಾನ್ ಭವತಿ आयतनवान् भवति आयतनवान् भवति अग्निर्वा अपामायतनम् निर्वा अपामायतनम्
निर्वा अपामायतनम् आयतनवान् भवति आयतनवान् भवति आयतनवान् भवति ಹಿಂದೆ ಒಂದ್ಸಲ ಹೇಳಿದ್ದೆ ಆತ್ಮ ಅನ್ನೋ ಪದ ಇದೆಯಲ್ಲ ಅದರಲ್ಲಿ ಆ ಅನ್ನೋದು ಯಾವಾಗ್ಲೂ ಅನುದಾತ್ತದಲ್ಲಿ ಇರಬೇಕು ಅಂತ ಅದೈತೆ. ಸಂಧಿಗಳಾದಾಗ ಬೇರೆ ಆಗ್ಬೋದು, ಸಹಜವಾಗಿ ಬರ್ಬೇಕಿದೆ. ಕಾಯನ ವಾಚ ಮನಸ್ಸಿಂದ ಬುದ್ಧಿ ಆತ್ಮ ಆತ್ಮ ನಾಭಿಯಿಂದ ಬರ್ಬೇಕು ಆ ಆಕಾರ ಅಂತ. ಯಾವ ಅಕ್ಷರಗಳು ಎಲ್ಲೆಲ್ಲಿ ಜನ್ಯ ಅನ್ನೋದೆಲ್ಲ ಇದೆ. ದವಡೆಗಳನ್ನ ಇದರಿಂದ ಬರೋದು, ತುಟಿಗಳಿಂದ ಬರೋದು. ಪಕಾರ ತುಟಿ ಸೇರಿಸ್ದೆ ಹೇಳಿ ನೋಡೋಣ. ದಂಸ್ ಇದು ಹೇಳ್ತಾರೆ ಎಲ್ಲದಕ್ಕೂ ಸೋರ್ಸ್ ವ್ಯಾಕರಣಕ್ಕೆ ಹೋದ್ರೆ ಬರುತ್ತೆ ಯಾವ್ಯಾವ ಅಕ್ಷರಗಳು ಯಾವ್ಯಾವ್ದ್ರಿಂದ ಉಗಮ ಅಂತ, ಸೋರ್ಸ್ ಎಲ್ಲೆಲ್ಲಿಂದ ಬರುತ್ತೆ ಅಂತ. ಅನುನಾಸಿಕ ಮೂಗಿನಲ್ಲಿ ಬರುವಂತದ್ದು. ಜ್ಞ ಕೃತಜ್ಞ ಜ್ಞಾನ ಅಂತಾರೆ. ಜ್ಞಾನ ಜ್ಞಾನಕ್ಕೂ ಜ್ಞಾನಕ್ಕೂ ವ್ಯತ್ಯಾಸ. ಕೃತಜ್ಞ ಕೃತಜ್ಞರಾಗಿರ್ಬೇಕೆ ಹೊರತು ಕೃತಜ್ಞರಲ್ಲ. ನಾಸ್ತಿ ಪ್ರಾಯಶ್ಚಿತ್ತ ಕೃತಜ್ಞನಿಗೆ. ಏನು ಕೃತಜ್ಞ ಅಂದ್ರೆ ಉಪಕಾರವನ್ನ ಸ್ಮರಿಸದೇ ಇರೋನು ಕೃತಜ್ಞ. ಶತ್ರುವನ್ನ ಘ್ನ ಅಂದ್ರೆ ಕೊಲ್ಲೋವನು. ಅದರಲ್ಲಿ ನೃಸಿಂಹ ಅವನು ಇವನು. ಅದಕ್ಕೆ ಮಧುವನ್ನ ಕೊಲ್ಲೋದಕ್ಕೆ ಅವನನ್ನು ಕಳಿಸಿದ್ದವನು ರಾಮ. ಶತ್ರುಘ್ನ ಮಹಾಪ್ರಾಣ. ಕೃತಜ್ಞ ಆಗ್ಬಾರ್ದು. ತುಂಬಾ ಜ್ಞಾನ ಜ್ಞಾನ ಅಂತಾರೆ. ಜ್ಞಾನ ಸರಿಯಾದ ಉಚ್ಚಾರಣೆ ಬರ್ಬೇಕು. ಏನಾಯ್ತು ಇಲ್ಲಿ? ಆಪವಾಗ್ನೇಯ ಯೋ ಅಗ್ನೇರಾಯತನಂ ಬೇರೆ ಎಲ್ಲ ಕಡೆನೂ ಬರುತ್ತೆ. ಯಾವ ಇದು ಹೇಳ್ತಾ ಇದ್ದೆ? ಅಗ್ನಿರ್ವಾ ಅಪಾಮಾಯತನಂ. ಹಾ, ಆಯತನವಾನ್ ಭವತಿ. ಯೋ ಅಗ್ನೇರಾಯತನಂ ವೇದ यो आयतनं वेद आयतनवान् भवति आयतनवान् भवति आयतनवान् भवति आपो वा अग्नेरायतनम् आपो वा अग्नेरायतनम् आपो वा अग्नेरायतनम् आयतनवान् भवति आयतनवान् भवति आयतनवान् भवति वायुर्वा नेक्स्ट लाइन पठ य एवं वेद एवं वेद एवं वेद योपमायतनं वेद योपमायतनं वेद ಯೋಪಮಾಯತನಂ ವೇದ. ಇನ್ನೊಂದೇನ್ ಗಮನಿಸ್ಬೇಕು ಅಂತಂದ್ರೆ ಫಾಸ್ಟ್ ಆಗಿ ಹೇಳೋಕ್ ಹೋಗ್ಬೇಡಿ. ಒಬ್ರಿಗಿಂತ ಇನ್ನೊಬ್ರು ಶುರು ಮಾಡಿದ್ರು, ಯಾರೋ ಸ್ಪೀಡ್ ಮಾಡಿದ್ರು ನೀವು ಅವ್ರಿಗಿಂತ ಸ್ಪೀಡ್ ಆಗಿ ಹೋಗೋದು, ಸ್ವರಗಳು ಎಗರೋಗುತ್ತೆ. ಇದೇ ಟೆಂಪೋನಲ್ಲಿ ಹೇಳಬೇಕು. ಯೋಪಮಾಯತನಂ ವೇದ ಆಯತನವಾನ್ ಭವತಿ ಆಯತನವಾನ್ ಭವತಿ आयतनवान् भवति वायुर्वा अपामायतनम् वायुर्वा अपामायतनम् वायुर्वा अपामायतनम् आयतनवान् भवति आयतनवान् भवति आयतनवान् भवति. महाप्राण केಳಿಸ್ಬೇಕು. यो वायोरायतनं वेद यो वायोरायतनं वेद यो वायोरायतनं वेद आयतनवान् भवति आयतनवान् भवति आयतनवान् भवति. आपो वै वायोरायतनम् आपो वै वायोरायतनम् आपो वै वायोरायतनम् आयतनवान् भवति आयतनवान् भवति
आयतनवान् भवति य एवं वेद य एवं वेद य एवं वेद योपमायतनं वेद योपामायतनं वेद योपामायतनं वेद आयतनवान् भवति आयतनवान् भवति आयतनवान् भवति असौ वै तपन्नपायतनम् असौ वै तपन्नपायतनम् असौ वै तपन्नपायतनम् आयतनवान् भवति आयतनवान् भवति आयतनवान् भवति यो मुष्यतपत आयतनं वेद यो मुष्यतपत आयतनं वेद यो मुष्यतपत आयतनं वेद आयतनवान् भवति आयतनवान् भवति आयतनवान् भवति आपो वा अमुष्यतपत आयतनम् आपो वा अमुष्यतपत आयतनम् आपो वा अमुष्यतपत आयतनम् ಅಮುಷ್ಯ ಅಂದ್ರೆ ಏನು? ಅಮುಕ ಅಮುಕ ಗೋತ್ರ ಅಲ್ಲಿ. ಅಮುಷ್ಯ ಅಂದ್ರೆ ಏನು ಅಂದ್ರೆ ಬೇರೆ ಲೋಕ ಅಂತ. ಐಹಿಕ ಆಮುಷ್ಮಿಕ. ಇಹ ಐಹಿಕ ಅನ್ನೋದು ಇಹ ಅನ್ನೋ ಪದದಿಂದ ಬಂದಿದ್ದು. ಇಹ ಅಂದ್ರೆ ಇಲ್ಲಿ ಈ ಬಾಳಿನಲ್ಲಿ ಈ ಲೋಕದಲ್ಲಿ. ಅಮುಷ್ಮಿನ್ ಲೋಕೆ ಬೇರೆ ಮೇಲಿನ ಉತ್ತರ. ಏಕವಿಂಶತಿರ್ವೈ ದೇವಲೋಕ 21 ಊರ್ಧ್ವ ಲೋಕಗಳು ಸ್ವರ್ಗಗಳಿದೆ. ಸೊ ಮೇಲಿನ ಲೋಕಗಳಲ್ಲಿ ನಾವಿಲ್ಲಿ ಐಹಿಕ ಆಮುಷ್ಮಿಕ ಫಲ ಅಂತ ಹೇಳ್ಬೇಕಾದ್ರೆ ಮೋಕ್ಷ ಇಲ್ಲಿ ಇಹ ಪರ ಅಂತ ಹೇಳೋದ್ರಲ್ಲೂ ಕೂಡ ಇದೇ ಬರುವಂತ. ಹಾಗೆ ಅಮುಷ್ಯತಪದ ಆಯತನಂ ಆಯತನವಾನ್ ಭವತಿ आयतनवान् भवति आयतनवान् भवति य एवं वेद य एवं वेद य एवं वेद योपमायतनं वेद योपामायतनं वेद योपामायतनं वेद आयतनवान् भवति आयतनवान् भवति आयतनवान् भवति चन्द्रमा वा अपामायतनम् चन्द्रमा वा अपामायतनम् चन्द्रमा वा अपामायतनम् आयतनवान् भवति आयतनवान् भवति आयतनवान् भवति यश्चन्द्रमस आयतनं वेद यश्चन्द्रमस आयतनं वेद यश्चन्द्रमस आयतनं वेद आयतनवान् भवति आयतनवान् भवति आयतनवान् भवति आपो वै चन्द्रमस आयतनम् आपो वै चन्द्रमस आयतनम् आपो वै चन्द्रमस आयतनम् आयतनवान् भवति आयतनवान् भवति आयतनवान् भवति य एवं वेद य एवं वेद य एवं वेद योपमायतनं वेद योपामायतनं वेद योपामायतनं वेद आयतनवान् भवति आयतनवान् भवति आयतनवान् भवति नक्षत्राणि वा अपामायतनम् नक्षत्राणि वा अपामायतनम्
नक्षत्राणि वा अपामायतनम् आयतनवान् भवति आयतनवान् भवति आयतनवान् भवति यो नक्षत्राणाम् आयतनं वेद यो नक्षत्राणाम् आयतनं वेद यो नक्षत्राणाम् आयतनं वेद आयतनवान् भवति आयतनवान् भवति आयतनवान् भवति आपो वै नक्षत्राणाम् आयतनम् आपो वै नक्षत्राणाम् आयतनम् आपो वै नक्षत्राणाम् आयतनम् ಒಂದೊಂದೇ ಹೇಳ್ತಾ ನೀರಿನ ಹಿರಿಮೆಯನ್ನು ಹೇಳ್ತಾ ಬಂತು. ಆಪೋ ವೈ ನಕ್ಷತ್ರಾಣಾಂ ಆಯತನಂ. ನಕ್ಷತ್ರಾಣಿ ಪ್ಲೂರಲ್ ನಲ್ಲಿ ನಕ್ಷತ್ರಗಳಿಗೆಲ್ಲ ನೀರೇ ಆಶ್ರಯ ಅಂತ. ಇದೇಗ್ ಸರಿ ಈ ಮಾತು? ನಕ್ಷತ್ರಗಳಿರೋದೆಲ್ಲಿ? ಆಕಾಶದಲ್ಲಿ. ಅವಕ್ಕೆ ನೀರ್ ಹೆಂಗೆ ಅಧಿಪತಿ ಅಥವಾ ಆಶ್ರಯ? ಆಯತನ ಅಂದ್ರೆ ಆಶ್ರಯ, ಶುಭಾಶ್ರಯ, ಆಶ್ರಯ. ಸೊ ಇಲ್ಲಿ ನೀರು ಅಂತ ಹೇಳಿದ್ರೆ ಪ್ರಧಾನವಾಗಿ ಭಗವಂತನಿಗೆ ಆಗುತ್ತೆ, ಅವನಿಂದನೇ ಎಲ್ಲ ಉಂಟಾಗಿದ್ದು. ಆಪೋ ವೈ ಸರ್ವಾ ದೇವತಾ, ನೀರೇ ಎಲ್ಲ ದೇವತೆಗಳು. ಸರ್ವಾ ದೇವತಾ ಪ್ರೀಣಾದಿ, ಇವೆಲ್ಲ ಬರ್ಬೇಕಾದ್ರೆ. ಸೊ ಒಂದೊಂದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅರ್ಥ. ಇದ್ರದ್ದೆಲ್ಲ ಒಂದೊಂದು ನೋಡ್ತಾ ಬಂದ್ರೆ ಅದು ಆಯತನವಾನ್ ಭವತಿ आयतनवान् भवति आयतनवान् भवति ಯ ಏವಂ ವೇದ य एवं वेद य एवं वेद ಯೋಪಮಾಯತನಂ ವೇದ योपामायतनं वेद योपामायतनं वेद ಯಹ ಯಾರು ಆಪಂ ಆಯತನಂ ಆಪಹ ಆಯತನಂ ನೀರು ಎಲ್ಲದಕ್ಕೂ ಆಶ್ರಯ ಅಂತ ತಿಳಿತಾನೋ ವೇದ, ಅವನು ಯಾವಾಗ್ಲೂ ಮನೆ ಎಲ್ಲ ಚೆನ್ನಾಗಿರುತ್ತೆ ಅವನಿಗೆ. ಆಯತನವಾನ್ ಭವತಿ. ಯೋಪಾಂ ಆಯತನಂ ವೇದ ಆಯತನವಾನ್ ಭವತಿ. ಅವನು ಅರ್ಜನ್ಯೋಪ ಅಪಾಮಾಯತನಂ पर्जन्यो वा अपामायतनम् पर्जन्यो वा अपामायतनम् आयतनवान् भवति आयतनवान् भवति आयतनवान् भवति यः पर्जन्यस्यायतनं वेद यः पर्जन्यस्यायतनं वेद यः पर्जन्यस्यायतनं वेद आयतनवान् भवति आयतनवान् भवति आयतनवान् भवति आपो वै पर्जन्यस्यायतनम् आपो वै पर्जन्यस्यायतनम् आपो वै पर्जन्यस्यायतनम् आयतनवान् भवति आयतनवान् भवति आयतनवान् भवति य एवं वेद य एवं वेद य एवं वेद योपमायतनं वेद योपामायतनं वेद योपामायतनं वेद आयतनवान् भवति आयतनवान् भवति आयतनवान् भवति संवत्सरो वा अपामायतनम् संवत्सरो वा अपामायतनम् संवत्सरो वा अपामायतनम् आयतनवान् भवति आयतनवान् भवति आयतनवान् भवति यः संवत्सरस्यायतनं वेद यः संवत्सरस्यायतनं वेद यः संवत्सरस्यायतनं वेद आयतनवान् भवति आयतनवान् भवति
आयतनवान् भवति आपो वै संवत्सरस्यायतनम् आपो वै संवत्सरस्यायतनम् आपो वै संवत्सरस्यायतनम् आयतनवान् भवति आयतनवान् भवति आयतनवान् भवति य एवं वेद य एवं वेद य एवं वेद ಇನ್ನೊಂದು ಗಮನಿಸಬೇಕಾದ್ದು ಈ ಅನುಸ್ವಾರ ಅಂಕಾರ ಇದೆಯಲ್ಲ, ಅಂಕಾರ ಪೂರ್ಣವಾಗಿ ಉಚ್ಚಾರ ಮಾಡ್ಬೇಕು. ಬರೀ ಇಲ್ಲಿ ಅಷ್ಟೇ ಅಲ್ಲ, ಎಲ್ಲೇ ಅಂ ಬಂದ್ರು ಕೂಡ ಯ ಏವಂ ವೇದ ಅಂಕಾರ ಪೂರ್ಣವಾಗಿ ಏವಂ ವೇದ ಇದು ಗಮನಿಸಬೇಕಾದ್ದು. ಅದ್ರ ಜೊತೆಗೆ ಅನುದಾತ ಅದ್ರ ಮುಂದಕ್ಕೆ ಬರ್ಬೇಕಾದ್ರೆ ಯೋಪ್ಸುನಾಪಂ ಪ್ರತಿಷ್ಠಿತಾಂ ವೇದ योऽप्सुनाभं प्रतिष्ठितां वेद योऽप्सुनाभं प्रतिष्ठितां वेद ಪ್ರತ್ಯೇವ ತಿಷ್ಠತಿ प्रत्येव तिष्ठति ಇಮೇ ವೈ ಲೋಕಾ ಅಪ್ಸು ಪ್ರತಿಷ್ಠಿತಾಃ इमे वै लोका अप्सु प्रतिष्ठिताः इमे वै लोका अप्सु प्रतिष्ठिताः ಈ ಲೋಕ ನೀರಿನಲ್ಲಿ ಪ್ರತಿಷ್ಠಿತವಾಗಿದೆ. ಎಲ್ಲ ಕಡೆನೂ ಸಮುದ್ರದಿಂದ ಇದಾಗಿರೋದು, ಅದರಲ್ಲಿ ಪ್ರತಿಷ್ಠಿತವಾಗಿದೆ. ತದೇಶಾಭ್ಯನುಕ್ತ तदेशाभ्यनुक्ता ಅಪಾಗಂ ರಸಮುದಯಗಂ ಸನ್ अपागं रसमुदयगं सन् अपागं रसमुदयगं सन् ಸೂರ್ಯೇ ಶುಕ್ರಗಂ ಸಮಾಭೃತಂ सूर्ये शुक्रगं समावृतम् सूर्ये शुक्रगं समावृतम् ಅಪಾಗಂ ರಸಸ್ಯ ಯೋ ರಸಃ अपागं रसस्य यो रसः अपागं रसस्य यो रसः तं वो ಗೃಹ್ಣಾಮ್ಯುತ್ತಮಮಿತಿ तम्भो गृह्णाम्युत्तममिति तम्भो गृह्णाम्युत्तममिति इमे वै लोका अपागं रसः इमे वै लोका अपागं रसः इमे वै लोका अपागं रसः ते मुष्मिन्नादित्ये समाभृताः ते मुष्मिन्नादित्ये समावृताः ते मुष्मिन्नादित्ये समावृताः रसो वै सः रसगह्येवायं रसः ನವರಸಗಳು ಷಡ್ರಸ ಇದು ನೀರು, ಅದರಿಂದ ಎಲ್ಲ ಬರುತ್ತೆ ಅಂತ ರಸೋತ್ಪತ್ತಿ. ಕಡೆಗೆ ಭಗವಂತನೇನೆ ರಸೋ ವೈಸಹ ಅಲ್ಲಿ ಹೇಳ್ಬೇಕಾದ್ರೆ ರಸಗಹ್ಯೇವ ಆನಂದಿ ಭವತಿ ತೇ ಅಮುಷ್ಮಿನ್ ಆದಿತ್ಯೆ ಸಮಾವೃತಃ. ಇಲ್ಲಷ್ಟೇ ಅಲ್ಲ, ಅಲ್ಲೂ ಕೂಡ ಅಷ್ಟೇ, ಪ್ರತಿ ಒಂದರಲ್ಲೂ ಕೂಡ ಇರುವಂತಹದ್ದು ಅಂತ. ಜಾನುದಗ್ನಿಮೋತ್ತರ ವೇದೀಂ ಖಾತ್ವಾ जानुदग्निमुत्तरवेदीं खात्वा जानुदग्निमुत्तरवेदीं खात्वा अपां पूरयित्वा गुल्फदग्धम् अपां पूरयित्वा गुल्फदग्धम् अपां पूरयित्वा गुल्फदग्धम् पुष्करपर्णैः पुष्करदण्डैः पुष्करैश्च सग्गस्थैर्या पुष्करमणिैः पुष्करदण्डैः पुष्करैश्च सग्गस्थैर्या पुष्करवर्णैः पुष्करदण्डैः पुष्करैश्च सग्गस्थैर्या तस्मिन् विहायसे
तस्मिन् विहायसे अग्निं प्रणेयोपसमाधाय अग्निं प्रणीयोपसमाधाय अग्निं प्रणीयोपसमाधाय ब्रह्मवादिनो वदन्ति ब्रह्मवादिनो वदन्ति ब्रह्मवादिनो वदन्ति कस्मात् प्रणीतेयमग्निश्चीयते तस्मात् प्रणीते यमग्निश्चीयते तस्मात् प्रणीते यमग्निश्चीयते सा प्रणीतेयमप्सुह्ययम् चीयते सा प्रणीते यमप्सुह्ययम् चीयते सा प्रणीते यमप्सुह्ययम् चीयते असो भुवनेऽप्यनाहिताग्निरेताः असौ भुवनेऽप्यनाहिताग्निरेताः असौ भुवनेऽप्यनाहिताग्निरेताः तमभित एता अभीष्टखा उपदधाति तमभितयेता अभीष्टका उपदधाति तमभितयेता अभीष्टका उपदधाति अग्निहोत्रे दर्शपूर्णमासयोः अग्निहोत्रे दर्शपूर्णमासयोः अग्निहोत्रे दर्शपूर्णमासयोः अशुबन्धे चातुर्मास्येषु अशुबन्धे चातुर्मासेषु अशुबन्धे चातुर्मासेषु अथो आहुः अथो आहुः सर्वेषु यज्ञक्रतुष्विति सर्वेषु यज्ञक्रतुष्विति सर्वेषु यज्ञक्रतुष्विति एतद्भस्म वा आहुः षण्डिलाः एतद्धस्म वा आहुष्षण्डिलाः एतद्धस्म वा आहुष्षण्डिलाः कमग्निं चिनुते कमग्निं चिनुते कमग्निं चिनुते क्षत्रियमग्निं चिन्वानः क्षत्रियमग्निं चिन्वानः क्षत्रियमग्निं चिन्वानः संवत्सरं प्रत्यक्षेण संवत्सरं प्रत्यक्षेण संवत्सरं प्रत्यक्षेण कमग्निं चिनुते कमग्निं चिनुते कमग्निं चिनुते सावित्रमग्निं चिन्वानः सावित्रमग्निं चिन्वानः सावित्रमग्निं चिन्वानः अमुमादित्यं प्रत्यक्षेण अमुमादित्यं प्रत्यक्षेण अमुमादित्यं प्रत्यक्षेण कमग्निं चिनुते कमग्निं चिनुते कमग्निं चिनुते नाचिकेतमग्निं चिन्वानः नाचिकेतमग्निं चिन्वानः नाचिकेतमग्निं चिन्वानः प्राणान् प्रत्यक्षेण प्राणान् प्रत्यक्षेण प्राणान् प्रत्यक्षेण कमग्निं चिनुते कमग्निं चिनुते कमग्निं चिनुते चातुर्होत्रियमग्निं चिन्वानः चातुर्होत्रियमग्निं चिन्वानः चातुर्होत्रियमग्निं चिन्वानः ब्रह्म प्रत्यक्षेण ब्रह्म प्रत्यक्षेण
ब्रह्म प्रत्यक्षेण कामग्निं चिनुते कामग्निं चिनुते कामग्निं चिनुते वैश्वसृजमग्निं चिन्वानः वैश्वसृजमग्निं चिन्वानः वैश्वसृजमग्निं चिन्वानः शरीरं प्रत्यक्षेण शरीरं प्रत्यक्षेण शरीरं प्रत्यक्षेण कामग्निं चिनुते कामग्निं चिनुते कामग्निं चिनुते उपानुवाक्यमाशुमग्निं चिन्वानः उपानुवाक्यमाशुमग्निं चिन्वानः उपानुवाक्यमाशुमग्निं चिन्वानः इमान् लोकान् प्रत्यक्षेण इमान् लोकान् प्रत्यक्षेण इमान् लोकान् प्रत्यक्षेण कामग्निं चिनुते कामग्निं चिनुते कामग्निं चिनुते इममारुणकेतुकमग्निं चिन्वान इति इममारुणकेतुकमग्निं चिन्वान इति इममारुणकेतुकमग्निं चिन्वान इति य एवासौ य एवासौ य एवासौ इतश्चामुतश्च व्यतिपाति इतश्चामुतश्च व्यतिपाति इतश्चामुतश्च व्यतिपाति ವ್ಯತಿಪಾತಿ ಅಂದ್ರೆ ಯಾವುದು? ಯತಿಪಾತಿ ಕರ್ಣ ವ್ಯತಿಪಾತ ಅನ್ನೋದು ಒಂದು ಯೋಗ. ಯೋಗ ನಾಳೆ ದಿವಸ ಇದೆ, ಅವತ್ತು ತರ್ಪಣ ಮಾಡ್ಬೇಕು. ಹೌದು. 96 ಷಣ್ಣವತಿ ಶ್ರಾದ್ದದಲ್ಲಿ ಬರುವಂತಹದ್ದು. ಇತಶ್ಚ ಮುತಶ್ಚ ವ್ಯತಿಪಾತಿ. ವ್ಯತಿಪಾತಿ ಅನ್ನೋದು ಕೇಳಿದೆ ಅಷ್ಟೇ. ತನಿತಿ ಯೋ ಅಗ್ನಿರ್ಮಿಥೋ ಯಾ ವೇದ यो अग्निर्मिथुया वेद यो अग्निर्मिथुया वेद ಮಿಥುನವಾನ್ ಭವತಿ मिथुनवान् भवति मिथुनवान् भवति आपो वा अग्निर्मिथो याः आपो वा अग्निर्मिथुयाः आपो वा अग्निर्मिथुयाः ಪರ್ಫೆಕ್ಷನ್ ಬರ್ಬೇಕು ಅಂದ್ರೆ ಇದು ಮೀ ಉದಾತ್ತ, ಆ ಅನುದಾತ್ತ ಮತ್ತೆ ಮಹಾಪ್ರಾಣ ಎಲ್ಲ ಸರಿಯಾಗಿ ಗಮನಿಸಿ ಹೇಳ್ಬೇಕು. ಅದಕ್ಕೆ ಅರ್ಜೆಂಟ್ ಮಾಡ್ಬೇಡಿ. ವೇದ ಹೇಳ್ಬೇಕಾದ್ರೆ ನಿಧಾನಕ್ಕೆ, ನಿಧಾನ ಅಂತ ಅಂದ್ಬಿಟ್ಟು ಒಳ್ಳೆ ದಿವ್ಯ ಪ್ರಬಂಧ ಎಳ್ದಂಗೆ ರಾಗವಾಗಿ ಎಳೆಯೋದು ಅಲ್ಲ. ಅಲ್ಲಿ 2 3 ಮಾತ್ರ, ಇವತ್ತು ಬಂತಲ್ಲ 4, ಅಲ್ಲಿ ಎಷ್ಟಿದೆಯೋ ಅಲ್ಲಿ ಮಾತ್ರ ಅಷ್ಟೇ. 2 ಬರುತ್ತೆ. ನಿಧನ್ವೇ ವತ ಇಹಿ ಅಲ್ಲಿ 2 ಮಾತ್ರ. ಇದರಲ್ಲಿ ಘೋಷ ಶಾಂತಿನಲ್ಲಿ 3 ಮಾತ್ರ. 3 ಮಾತ್ರ ಕಾಲ, ಟೈಮ್ ಮಾತ್ರ. ಗುರು ಲಘು ಛಂದಸ್ಸುಗಳಲ್ಲಿ ಬರುವಂತದ್ದು ಇದು. ಛಂದೋಬದ್ಧವಾಗಿ ಅಂದ್ರೆ ಛಂದಶಾಸ್ತ್ರ ಇದು ಷಡಂಗ ಸಹಿತ ವೇದ ಇದೆಯಲ್ಲ, ಅದರಲ್ಲಿ ಇದು ಕೂಡ ಛಂದಸ್ಸು. ಯು ಶುಡ್ ನೋ ಅಬೌಟ್ ಇಟ್. ವ್ಯಾಕರಣ, ಛಂದಸ್ಸು, ಕಲ್ಪ, ನಿರುಕ್ತ, ಜ್ಯೋತಿಷ ಇವೆಲ್ಲ ಅದ್ರಲ್ಲಿ ಬರುವಂತದ್ದು. ಹಾಗೆ ಛಂದೋಬದ್ಧವಾಗಿ ಬರಬೇಕು ಅಂತ ಅಂದ್ರೆ ಇವೆಲ್ಲ ಆಗ್ಬೇಕು. ಮಿಥುಯಾಹ ಮಿಥುನವಾನ್ ಭವತಿ मिथुनवान् भवति मिथुनवान् भवति ಯ ಏವಂ ವೇದ य एवं वेद य एवं वेद ವೇದ ಭವತ್ಯಾಯತನಂ ಭವತಿ ವೇದ ವೇದ ತಿಷ್ಠತಿ ಗುಲ್ಪದಘ್ನಂ ಚಾತುರ್ಮಾಸ್ಯೇಷ್ವಮುಮಾದಿತ್ಯಂ ಪ್ರತ್ಯಕ್ಷೇಣ ಕಮಗ್ನಿಂ ಚಿನುತ ಉಪಾನುವಾಕ್ಯಮಾಶುಮಗ್ನಿಂ ಚಿನ್ವಾನೋ ಮಿಥೋಯ ಮಿಥುನವಾನ್ ಭವತ್ಯೇಕಂಚ वेद भवत्यायतनं भवति वेद वेद तिष्ठति कुल्पदघ्नं चातुर्मास्येष्वमुदादित्यं
प्रत्यक्षेण गमग्निं चिनुत उपानुवाक्य आशुमग्निं चिन्वानो मिथुया मिथुनवान् भवत्येकं च वेद भवत्यायतनं भवति वेद वेद तिष्ठति गुल्पदग्नं चातुर्मास्येष्वमुनादित्यं प्रत्यक्षेण कमग्निं चिनुत उपानुवाक्यमाशुमग्निं चिन्वानो मिथुया मिथुनवान् भवत्येकं च पुष्पमग्निर्वायुरसौ वैतपञ्चन्द्रमा नक्षत्राणि पर्जन्यः संवत्सरो योऽप्सुनावमेतद्धस्म वै सत्रियगं संवत्सरगं सावित्रममुं नाचिकेतं प्राणागश्चातुर्होत्रियं ब्रह्म वैश्वसृजगं शरीरमुपानुवाक्य माशुमिमान् लोकान् इममारुणकेतुकमग्निं चिन्वानो य एवासौ पुष्पमग्निर्वायुरसौ वैतपञ्चन्द्रमा नक्षत्राणि पर्जन्यः संवत्सरो योऽप्सुनावमेतद्धस्म वै सत्रियगं संवत्सरगं सावित्रममुं नाचिकेतं प्राणागश्चातुर्होत्रियं ब्रह्म वैश्वसृजगं शरीरमुपानुवाक्यमाशुमाशुमाशोकानिमारुणकेतुकमग्निं चिन्वानो य एवासौ आपो वा इदमासन् सलिलमेव आपो वा इदमासन् सलिलमेव आपो वा इदमासन् सलिलमेव नमो ब्रह्मणे धारणं मे अस्त्व निराकरणं धारयिता भूयासं कर्णयो श्रुतम् आच्योढ्वं ममामुष्यवो हरिः ओम् श्रीकृष्णार्पणमस्तु।